श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम् अपारकरुणासिन्धुं ज्ञानदं शान्तरूपिणं श्रीचन्द्रशेखरगुरुं प्रणमामि बुधान्वहं नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। ತೈತ್ರಿಯ ಶಾಖಾ ಮಂತ್ರಸ್ವಾಹಾಕಾರ ಯಜ್ಞ ಈ ಕರ್ಮಾನುಷ್ಠಾನದ ಇವತ್ತು 3ನೇ ದಿವಸ. ಈ ಸಾಯಂಕಾಲದ ಈ ಗೋಷ್ಠಿಯಲ್ಲಿ ಬೋಧಾಯನ ಮಹರ್ಷಿಗಳಿಂದ ಉಪದಿಷ್ಟವಾದಂತಹ ಕ್ರಮದಲ್ಲಿ ನಾವು ಅಗ್ನಿಮುಖ ವಿಚಾರವನ್ನು ಚಿಂತನೆ ನಿನ್ನೆ ಮಾಡ್ತಾ ಇದ್ದೆವು. ಇವತ್ತಿನ ದಿವಸ ಅದರ ಅನುವರ್ತನೆಯ ಭಾಗವನ್ನು ಮಾಡುವುದಕ್ಕೆ ಗುರುಗಳ ಅನುಮತಿಯನ್ನು ಕೇಳ್ತಾ ಇದ್ದೇನೆ. ಈ ಸ್ಮಾರ್ಥ ಕರ್ಮಗಳು ಶ್ರೌತ ಕರ್ಮಗಳಿಂದ ಸರ್ವಥಾ ಭಿನ್ನ ಅಂತ ನಾವು ಕಾಣ್ತಾ ಇದ್ದೇವೆ. ಅದು ಯಥಾರ್ಥವೇ ಹೌದು. ಆದರೂ ಕೂಡ ನಾವು ಶ್ರೌತಾನುಷ್ಠಾನವನ್ನು ಅನುಸರಿಸಿಕೊಂಡು ಸ್ಮಾರ್ಥದ ಕೆಲವು ಪ್ರಕ್ರಿಯೆಗಳನ್ನು ಮಾಡಬೇಕಾಗುತ್ತೆ. ಇಲ್ಲದೇ ಹೋದರೆ ಶ್ರೌತಕ್ಕಿಂತ ಸರ್ವಥಾ ಇದು ಭಿನ್ನ ಅಂತ ಹೇಳಿಕ್ಕೆ ಬರುವುದಿಲ್ಲ. ಅದನ್ನು ನಮಗೆ ಬೋಧಾಯನ ಮಹರ್ಷಿಗಳೇ ತಮ್ಮ ಗೃಹ್ಯಸೂತ್ರದಲ್ಲಿ ಕೆಲವು ಕಡೆಯಲ್ಲಿ ಸೂಚನೆ ಮಾಡಿದ್ದಾರೆ. ಅದು ಹೇಗೆ ಕೇಳಿದ್ರೆ, ಕೆಲವು ಕಡೆಯಲ್ಲಿ ಕೆಲವು ಪ್ರಕರಣಗಳು ನಾವೀಗ ನಿನ್ನೆ ಹೇಳಿದ ಹಾಗೆ ಅಗ್ನಿಮುಖ ಪ್ರಕರಣ ಬೋಧಾಯನರ ಗೃಹ್ಯ ಪರಿಭಾಷಾ ಶೇಷಾ ಸೂತ್ರಗಳಲ್ಲಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಭಾಗವಾಗಿ ಅವರು ಅದನ್ನು ಸೂತ್ರಗಳನ್ನು ಗ್ರಥನೆ ಮಾಡಿದ್ದಾರೆ. ವಿವಾಹ ಸಂಸ್ಕಾರದಲ್ಲಿ ಕೆಲವು ಭಾಗವನ್ನು ಹೇಳಿದ್ದಾರೆ. ಇನ್ನು ಅಗ್ನಿಮುಖ ಅಥಾತೋ ಅಗ್ನಿಮುಖ ಪ್ರಯೋಗಂ ಅಂತ ಶಬ್ದ ಶುರು ಮಾಡಿದ್ದಾರೆ. ಇನ್ನು ಪುಣ್ಯಾಹವಾದನ ನಾಮಕರಣ ಸಂಸ್ಕಾರ ಇತ್ಯಾದಿಗಳಲ್ಲಿ ನಾವು ಎಷ್ಟೋ ಕಡೆಯಲ್ಲಿ ಗೃಹ್ಯ ಸೂತ್ರದಲ್ಲಿ ಹೇಳಿ ಅವಶಿಷ್ಟವಾದ ವಿಚಾರವನ್ನು ಅವರು ಪರಿಭಾಷೆಯಲ್ಲಿ ಹೇಳಿದ್ದಾರೆ. ಕೆಲವು ವಿಚಾರಗಳನ್ನು ಶೇಷದಲ್ಲಿ ಕೂಡ ಹೇಳಿದ್ದಾರೆ. ಹೀಗೆ ನಾವು ಸಮಗ್ರವಾಗಿ ಅವಲೋಕನೆ ಮಾಡಿದರೆ ಮಾತ್ರ ಒಂದು ಪ್ರಕರಣದ ಪೂರ್ಣ ವಿಚಾರವನ್ನು ನಾವು ತಿಳ್ಕೊಳ್ಬಹುದು. ಒಂದು ಕಡೆಯಲ್ಲಿ ಬೋಧಾಂಜನ ಹೇಳ್ತಾರೆ, ಯೇ ಮುತ್ತ ಪುರೋಡಾಶಾಃ ತ ಇಹ ಚರವಃ ಯಥಾ ದೇವತಂ ಯಾಜ್ಞಾ ಪುರೋನುವಾಕ್ಯಾಃ ಯೋ ಮುತ್ತ ವಷಟ್ಕಾರಃ ಸ ಇಹ ಸ್ವಾಹಾಕಾರಃ ಇತಿ ಬೋಧಾಂಜನ ಪರಿಭಾಷಾ ಸೂತ್ರದಲ್ಲಿ ಇದೆ. ಹೇಗೆ ಶ್ರೌತಾನುಷ್ಠಾನದಲ್ಲಿ ಪುರೋಡಾಶ ಮುಖಾನಿ ವೈ ಹವಿಗುಂಷಿ ಅಂತ ಇದೆ. ಇಲ್ಲಿ ಹವಿಸ್ ಸಂಸ್ಥೆ ಸೋಮ ಸಂಸ್ಥೆಗಳಿವೆ. ಅಲ್ಲಿ ಪುರೋಡಾಶ ಮುಖಾನಿ ವೈ ಹವಿಗುಂಷಿ, ಎಲ್ಲ ಹವಿಸ್ಸುಗಳು ಕೂಡ ಪುರೋಡಾಶ ಮುಖಾನಿ, ಪುರೋಡಾಶ ಪ್ರಧಾನಾನಿ ಇತ್ಯರ್ಥ. ಪುರೋಡಾಶವನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಅಲ್ಲಿ ಹವಿಸ್ಸುಗಳನ್ನು ಹೇಳ್ತಾ ಹೋಗಿದ್ದಾರೆ. ಅದೇ ಇಲ್ಲಿ ತ ಇಹ ಚರವಹ, ಇಲ್ಲಿ ಚರುಮುಖಾನಿಯಾಗಿದೆ. ಪಾಕಯಜ್ಞಗಳಲ್ಲಿ ಚರುವೇ ಪ್ರಧಾನ ದ್ರವ್ಯ. ಅದನ್ನು ಇಟ್ಟುಕೊಂಡು ನಾವು ಅನೇಕ ಕರ್ಮಗಳಲ್ಲಿ ಸಮಿತ್ತನ್ನ, ಆಜ್ಯವನ್ನ, ಹೀಗೆ ಅನೇಕ ದ್ರವ್ಯಗಳನ್ನು ಅನೇಕ ಶಾಂತಿ ಕರ್ಮಗಳಲ್ಲಿ ಬೇರೆ ಬೇರೆ ಸಮಿತ್ತುಗಳನ್ನು ಇದೆ. ಉದಾಹರಣೆಗೆ ನವಗ್ರಹದಲ್ಲಿ ಅರ್ಕ ಖದರ ಉದಂಬರ ಫಲ ಶಾಪ ಮಾರ್ಗ ಅಶ್ವತ್ಥ ಸಮೀದೂರ್ವ ಕುಶ ಅಂತ ಸಮಿತ್ತುಗಳನ್ನು ಹೇಳಿದ್ದೇವೆ. ಆದರೆ ಮುಖ್ಯವಾದ ಹವಿಸ್ಸು ಚರು. ಯಾಕಂದ್ರೆ ಪ್ರಧಾನ ಹೋಮಕ್ಕೆ ನಾವು ಅನ್ವಯಿಸುವಂತಹ ಹವಿಸ್ಸು ಚರುವೇ ಆಗಿದೆ. ಹೇಗೆ ಶ್ರೌತಾನುಷ್ಠಾನದಲ್ಲಿ ಪುರೋಡಾಶ ಮುಖಾನಿ ವೈ ಹವಿಗುಂಷಿ ಅಂತ ಇದೆ, ಅದೇ ಪ್ರಕಾರ ಸ್ಮಾರ್ತಾನುಷ್ಠಾನದಲ್ಲಿ ಚರು ಪ್ರಧಾನವಾದ ದ್ರವ್ಯ. ಅದನ್ನೇ ಹೇಳ್ತಾರೆ, ಯೇ ಅಮುತ್ತ ಪುರೋಡಾಶಾಹ ತ ಇಹ ಚರವಃ. ಶ್ರೌತದಲ್ಲಿ ಪುರೋಡಾಶ ಮುಖ್ಯ ದ್ರವ್ಯವಾದರೆ ಇಲ್ಲಿ ಚರು ಮುಖ್ಯ ದ್ರವ್ಯ. ಯಥಾ ದೇವತಂ ಯಾಜ್ಞಾ ಪುರೋನುವಾಕ್ಯಾಃ. ನಾವು ಯಾವ ಕರ್ಮದಲ್ಲಿ ಯಾವುದು ಪ್ರಧಾನ ದೇವತೆ ತತ್ಸಂಬಂಧವಾದಂತಹ ಮಂತ್ರದಿಂದ ಯಾಜ್ಞಾಪುರೋನುವಾಕ್ಯವನ್ನು ಹೇಳಬೇಕು. ಯೋಮುತ್ತ ವಷಟ್ಕಾರಃ ಸ ಇಹ ಸ್ವಾಹಾಕಾರಃ. ನಿನ್ನೆ ಹೇಳಿದ ಹಾಗೆ ಆಶ್ರಾವಣ ಪ್ರತ್ಯಾಶ್ರಾವಣದಿಂದ ವಷಟ್ಕಾರ ವೌಷಟ್ ಶಬ್ದಾಂತವಾಗಿ ನಾವು ಹವಿಸ್ಸನ್ನ ಏನು ಶ್ರೌತಾನುಷ್ಠಾನದಲ್ಲಿ ಪ್ರಕ್ಷೇಪ ಮಾಡುತ್ತೇವೆ, ಅದೇ ಇಲ್ಲಿ ಸ್ವಾಹಾಕಾರ ಅಂತವಾಗಿ ಅಮುತ್ತಜ ವಷಟ್ಕಾರ ಇಹ ಸಹ ಸ್ವಾಹಾಕಾರ ಅಂತ ಹೇಳಿದ್ದಾರೆ. ಆದ್ದರಿಂದ ಶ್ರೌತವನ್ನೇ ಅನುಸರಿಸಿದಾಗಾಯಿತು ಸ್ಮಾರ್ಥ. ಶಬ್ದತಃ ಸ್ವರೂಪತಃ ಭಿನ್ನ ಇರಬಹುದೇ ಹೊರತು ಅದರ ಅನುಷ್ಠಾನದ ಒಂದು ಕ್ರಮ ಅದನ್ನೇ ಅನುಸರಿಸಿಯೇ ಇಲ್ಲಿ ಹೇಳಿದೆ. ಇಲ್ಲದೆ ಹೋದರೆ ಈ ಸೂತ್ರಕ್ಕೆ ಸಾರ್ಥಕ್ಯ ಇಲ್ಲ. ಶ್ರೌತವನ್ನು ಅನುಸರಿಸಿಯೇ ಸ್ಮಾರ್ಥ ಇದೆ ಎಂಬುದಕ್ಕೆ ಇದು ನಮಗೆ ತುಂಬ ಮುಖ್ಯವಾದ ಸೂತ್ರ. ಇನ್ನು ಹೇಳ್ತಾರೆ,
ಅಜ್ಞಾಧೇಯಂ ಅಜ್ಞೋತ್ತಂ ದರ್ಶಪೂರ್ಣಮಾಸೋ ಆಗ್ರಜಣಂ ಚಾದುರ್ಮಾಸ್ಯಾನಿ ಪಶುಬಂಧ ಸೋಮ ಇತ್ಯೇಷ ಆಘಾರವಾನ್ ದರ್ವಿ ಹೋಮಃ ಅಂತ ಹೇಳ್ತಾರೆ. ಸ್ಮಾರ್ತದಲ್ಲಿ ಅನೇಕ ಕರ್ಮಗಳನ್ನು ಏನು ಸ್ಥಾಲೀಪಾಕಾದಿ ಕರ್ಮಾನುಷ್ಠಾನವನ್ನು ಮಾಡಿದರೆ ಆ ಏನು ಅಜ್ಞಾಧೇಯ ಅಗ್ನಿಹೋತ್ರ ಇತ್ಯಾದಿಗಳನ್ನು ಮಾಡಿದರೆ ಏನು ಫಲವಿದೆ ತತ್ಸ್ಥಾನೀಯವಾಗಿ ಸ್ಮಾರ್ತದಲ್ಲಿ ನಾವು ಸ್ಥಾಲೀಪಾಕಾದಿಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದ್ದರಿಂದಲೇ ಹೇಳಿದ್ದಾರೆ ಇತ್ಯೇಷ ಆಘಾರವಾನ್ ದರ್ವಿ ಹೋಮಃ ಅಂತ ಹೇಳಿದ್ದಾರೆ. ಇನ್ನು ಯಥೋ ಏತತ್ ಕಿಂಚಿತ್ ಅನ್ಯತ್ರ ವಿಹಾರಾತ್ ಧೂಜತೆ ಸರ್ವಾಸ್ತಾಹ ಪಾಕಯಜ್ಞ ಸಂಸ್ಥಾಹ. ಅನ್ಯತ್ರ ವಿಹಾರಾದು ವಿಹಾರ ಶಬ್ದ ಶ್ರೌತಕ್ಕೆ ಮಾತ್ರ ಅನ್ವಯವಾಗುವಂತಹದ್ದು. ಎಲ್ಲಿ ದಕ್ಷಿಣಾಗ್ನಿ, ಆಹ್ವನೀಯ, ಗಾರ್ಹಪತ್ಯ ಇತ್ಯಾದಿ ಈ 3 ಅಗ್ನಿಗಳನ್ನು ಸ್ಥಾಪನೆ ಮಾಡಿ ಆಯಾ ಸ್ಥಾನದಲ್ಲಿ ಮಧ್ಯದಲ್ಲಿ ನಮ್ಮ ಶರೀರದ ಆಕಾರದಲ್ಲಿ ಮಧ್ಯದಲ್ಲಿ ಈ ಭಾಗ ಚಿಕ್ಕದಾಗಿರ್ತದೆ. ತತ್ರಾಪಿ ಸ್ತ್ರೀ ಶರೀರದಲ್ಲಿ ಈ ಉದರ ಭಾಗ ಚಿಕ್ಕದಾಗಿರ್ತದೆ, ಮೇಲ್ಭಾಗ ಕೆಳಭಾಗ ದಪ್ಪವಾಗಿರ್ತದೆ. ನಾವು ಆ ವಿಹಾರವನ್ನು ನೋಡಿದ್ರೆ ಶ್ರೌತಾನುಷ್ಠಾನದಲ್ಲಿ ಏನು ಮಧ್ಯದಲ್ಲಿ ಆಹ್ವನೀಯ ಅಲ್ಲಿ ಇದೆ, ಇಲ್ಲಿ ಗಾರ್ಹಪತ್ಯ ಇದೆ, ಇಲ್ಲಿ ದಕ್ಷಿಣಾಗ್ನಿ ಇದೆ. ಹೀಗೆ 3 ಅಗ್ನಿಗಳ ಕ್ರಮವಾಗಿರ್ತವೆ. ಮಧ್ಯದಲ್ಲಿ ಎಲ್ಲ ಯಜ್ಞಾಯುಧಗಳನ್ನು ಇಡುವಂತಹ ಸ್ಥಾಪಿಸುವಂತಹ ಒಂದು ಕೇಂದ್ರವಾದ ಜಾಗ, ಅದಕ್ಕೆ ವಿಹಾರ ಅಂತ ಹೆಸರು. ಈ 3 ಅಗ್ನಿಗಳಿಂದ ಸಮವೇತವಾದಂತಹ ಈ ಯಜ್ಞಶಾಲೆಗೆ ಅಲ್ಲಿಗೆ ವಿಹಾರ ಅಂತ ಹೆಸರು. ಆ ವಿಹಾರಕ್ಕಿಂತ ಅನ್ಯತ್ರ ಯದ್ಧೂಜತೆ ಅದೆಲ್ಲವೂ ಕೂಡ ಪಾಕಯಜ್ಞ ಸಂಸ್ಥೆಗಳು ಅಂತ ಅರ್ಥ. ಅಂದ್ರೆ ನಾವು ಸ್ಥಂಡಿಲಕರಣವನ್ನು ಮಾಡಿ ಅಲ್ಲಿ ಏನು ಹವನವನ್ನು ಮಾಡ್ತೇವೆ, ಚರುದ್ರವ್ಯ ಸಾಧ್ಯವಾದಂತಹ ಹವನಗಳು ಎಲ್ಲವೂ ಕೂಡ ಪಾಕಯಜ್ಞ ಸಂಸ್ಥೆ ಅಂತ ಹೆಸರು. ಇನ್ನು ಪವಿತ್ರಕರಣಂ ಪ್ರೋಕ್ಷಣೇ ಸಂಸ್ಕಾರಂ ಪ್ರಣೀತಾ ಪ್ರಣಯನಂ ಸೃಕ್ಸುವ ಸಂಮಾರ್ಜನವಿತಿ ದರ್ಶಪೂರ್ಣಮಾಸವತು ತೂಷ್ಣೀಂ ಅಂತ ಬೋಧಾಯನರು ಹೇಳಿದ್ದಾರೆ. ದರ್ಶಪೂರ್ಣ ಮಾಸದಲ್ಲಿ ಹೇಗೆ ನಾವು ಸಮಂತ್ರಕವಾಗಿ ಪವಿತ್ರಕರಣವನ್ನು ಮಾಡುತ್ತೇವೆ, ಪ್ರೋಕ್ಷಣೀ ಸಂಸ್ಕಾರವನ್ನು ಮಾಡುತ್ತೇವೆ, ಪ್ರಣೀತಾ ಪ್ರಣಯನವನ್ನು ಮಾಡುತ್ತೇವೆ, ಸೃಕ್ಸುವ ಸಂಮಾರ್ಜನ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಸಮಂತ್ರಕವಾಗಿ ಮಾಡುತ್ತೇವೆ ಶ್ರೌತದಲ್ಲಿ. ಅದೇ ದರ್ಶಪೂರ್ಣ ಮಾಸವತ್ ಇಲ್ಲಿ ತೂಷ್ಣೀಂ ಮಾಡಿ ಅಂತ ಹೇಳ್ತಾರೆ. ಇದು ಗೃಹ್ಯಸೂತ್ರ. ಗೃಹ್ಯಸೂತ್ರದಲ್ಲಿ ದರ್ಶಪೂರ್ಣ ಮಾಸವತ್ ಅಂತ ಹೇಳಿದ್ದಾರೆ. ಯಾವುದೇ ಶ್ರೌತ ಸೂತ್ರದಲ್ಲಿ ಸ್ಮಾರ್ತದ ಒಂದು ಕರ್ಮವನ್ನು ಇಟ್ಟುಕೊಂಡು ನಾಮಕರಣವತ್ ವಿವಾಹವತ್ ಅಂತ ಎಲ್ಲಿಯೂ ಹೇಳಿಲ್ಲ. ಅಂದ್ರೆ ಏನಾಯ್ತು, ಅದನ್ನು ಉಪಮಾನವಾಗಿ ಇಟ್ಟುಕೊಂಡು ಇದನ್ನು ಹೇಳಿದ್ದಾರೆ, ಸ್ಮಾರ್ತವನ್ನು ಹೇಳಿದ್ದಾರೆ. ಶ್ರೌತ ವಿಸ್ತಾರವಾದಂತಹ ಕರ್ಮ ಅಲ್ಲಿ ಎಲ್ಲವೂ ಕೂಡ ಸಮಂತ್ರಕವಾಗಿಯೇ ಬರುತ್ತದೆ. ಇಲ್ಲಿ ಇಷ್ಟು ಈ ರೀತಿಯಾದಂತಹ ಅಗ್ನಿಮುಖದ ಈ ಕೆಲವು ತಂತ್ರಗಳನ್ನೆಲ್ಲ ನೀವು ಅಮಂತ್ರಕವಾಗಿ ತೂಷ್ಣೀಂ ಮಾಡಿ. ಹೇಗೆ ಮಾಡಿ? ಅಲ್ಲಿ ಮಾಡಿದಾಗ ಮಾಡಿ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಅದನ್ನು ತಿಳ್ಕೊಳ್ಬೇಕಲ್ವ. ದರ್ಶಪೂರ್ಣ ಮಾಸವನ್ನು ನಾವು ತಿಳ್ಕೊಳ್ಳದೆ ಇಲ್ಲಿ ನಾವು ಮಾಡ್ಲಿಕ್ಕೆ ಹೊರಟ್ರೆ ಅದು ವ್ಯತ್ಯಸ್ತವಾಗುತ್ತದೆ. ಆದ್ದರಿಂದಲೇ ನಾನು ಹೇಳ್ತಾ ಇದ್ದೇನೆ, ಸ್ಮಾರ್ತ ಕರ್ಮ ಅನ್ನುವಂತಹದ್ದು ಶ್ರೌತವನ್ನು ಅನುಸರಿಸಿಯೇ ಬಂದಿದೆ. ಶ್ರೌತವನ್ನ ನಾವು ಆ ಪ್ರಕ್ರಿಯೆಗಳನ್ನು ಸಾಮಾನ್ಯವಾಗಿ ಗಮನಿಸಿದರೆ ನಮಗೆ ಇದು ಸಾಮಾನ್ಯ ಅರ್ಥ ಆಗುತ್ತೆ. ನಾನು ಈ ಗ್ರಂಥ ಬರೆಯುವುದಕ್ಕೆ ಮೊದಲೇ ಅನೇಕ ವಿಚಾರಗಳನ್ನು ಶ್ರೌತ ಬಲ್ಲವರಿಂದ ಕೇಳಿ ತಿಳ್ಕೊಂಡಿದ್ದೇನೆ. ವೃದ್ಧೋಪಸರ್ಪಣವನ್ನು ಮಾಡಿ ಇನ್ನು ಅನೇಕ ಗ್ರಂಥಗಳನ್ನು ದರ್ಶಪೂರ್ಣ ಮಾಸ ಪ್ರಕಾಶ ಎಂಬಂಥ ಒಂದು ಗ್ರಂಥವನ್ನು ಕೂಡ ಸಮಗ್ರವಾಗಿ ಅಧ್ಯಯನ ಮಾಡಿ ತನ್ಮೂಲಕ ಈ ಗ್ರಂಥದ ಪ್ರಣಯನ ಆಗಿದೆ. ಆದ್ದರಿಂದ ಶ್ರೌತವನ್ನು ಹೀಗೆ ಅನೇಕ ಸೂತ್ರಗಳು ಶ್ರೌತವನ್ನು ಛಾಯೆಯಂತೆ ಅನುಸರಿಸುವುದು ಮಧ್ಯಾಹ್ನ ಆದಿತ್ಯ ದರ್ಶನದಷ್ಟೇ ಸ್ಪಷ್ಟ. ಇದರಿಂದ ಪಾಕಯಜ್ಞ ಸಂಸ್ಥೆಗಳ ತಿಳುವಳಿಕೆಯು ದರ್ಶಪೂರ್ಣ ಮಾಸದ ಜ್ಞಾನದಿಂದಲೇ ಪೂರ್ಣವಾಗುವುದು. ದರ್ಶಪೂರ್ಣ ಮಾಸದ ಛಾಯಾರೂಪಗಳೇ ಪಾಕಯಜ್ಞಗಳು ಎಂದು ನಿಶ್ಚಿತವಾಗಿ ಹೇಳಬಹುದು ಅಂತ ಇದರಲ್ಲಿ ಸೂಚನೆ ಮಾಡಿದ್ದೇನೆ. ಈ ಪುಸ್ತಕಕ್ಕೆ ಒಂದು ಭೂಮಿಕೆ ಬಂದಿದ್ದು, ಆ ವಿಚಾರ ಹೇಳ್ತೇನೆ. ಪೂಜ್ಯ ಸ್ವರ್ಣವಲ್ಲಿ ಮಹಾಸಂಸ್ಥಾನಾಧೀಶ್ವರರು ಒಂದು ಅನುಷ್ಠಾನವನ್ನು ಸಂಘಟನೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಪ್ರಾಯಶಃ ಸಂಹಿತಾ ಹೋಮವೇ ಇರಬೇಕು. ಗೋಕರ್ಣ ಮತ್ತು ಸಂಪೆಕಟ್ಟೆ ಇತ್ಯಾದಿ ಅನೇಕ ಕಡೆಗಳಿಂದ ಬಂದಂತಹ ಅನೇಕ ವಿದ್ವಾಂಸರು ಅಲ್ಲಿದ್ದರು. ಋಗ್ವೇದ ಪಂಡಿತರಿದ್ದು, ಯಜುರ್ವೇದ ಪಂಡಿತರಿದ್ದು, ಸಾಮವೇದ, ಅನೇಕ ಪಂಡಿತರ ಒಂದು ಸಮೂಹ ಅಲ್ಲಿತ್ತು. ಆ ಸಂದರ್ಭದಲ್ಲಿ ನನ್ನ ಹತ್ರ ಗುರುಗಳು ಏನು ಕೆಲವು ವಿಚಾರಗಳನ್ನು ಪ್ರವಚನಕ್ಕೆ ಸೂಚನೆ ಮಾಡಿದರು. ಅದರಂತೆ ಪ್ರವಚನ ಮಾಡ್ತಾ ಇದ್ದೆ. ಮಧ್ಯದಲ್ಲಿ ಸಂದರ್ಭವಶಾತ್ ಕೆಲವು ವಿಚಾರಗಳನ್ನು ಹೇಳ್ತೇನೆ ಅಂತ ಗುರುಗಳೆಲ್ಲ ಒಪ್ಪಿಗೆ ತಗೊಂಡು ಈ ವಿಚಾರವನ್ನು ಹೇಳಿದೆ. ಶ್ರೌತ ಪರಂಪರೆಯೇ ನಮ್ಮಲ್ಲಿ ತುಂಬ ಕ್ಷೀಣ ಆಗ್ತಾ ಇದೆ. ನಾವು ಸ್ಮಾರ್ತ ಪರಂಪರೆ ಯದ್ಯಪಿ ಏನೋ ಒಂದು ರೀತಿಯಲ್ಲಿ ನಡೀತಾ ಇದೆ, ಆದರೆ
ನಾವು ಸ್ಮಾರ್ತರ ಈ ಅನುಷ್ಠಾನ ತುಂಬಾ ದಿಕ್ಕು ತಪ್ಪುತ್ತಾ ಇದೆ ಅಂತ ನನ್ನ ಗಮನಕ್ಕೆ ಬರ್ತಾ ಇದೆ. ಅಂದ್ರೆ ನಾವೆಯಲ್ಲಿ ಒಬ್ಬ ನಾವಿಕ ಅಂತ ಇಲ್ಲದೆ ಹೋದ್ರೆ ಆ ನಾವೇ ಎಲ್ಲಿ ಗಾಳಿ ಬರ್ತದೆ ಅಲ್ಲಿಗೆ ಬೀಸಿದಾಗ ಹಾಗೆ ಹೊರಟು ಹೋಗುತ್ತೆ. ಅದಕ್ಕೊಂದು ಸರಿಯಾದ ದಿಕ್ಕಿರುವುದಿಲ್ಲ. ನಾವು ಗಮ್ಯ ಸ್ಥಾನವನ್ನ ನಾವು ಇಟ್ಟುಕೊಂಡು ಹೋಗಬೇಕೇ ಹೊರತು ಗಾಳಿ ಬಂದಾಗ ನಾವೇ ಚಲಿಸಿದ್ರೆ ಆ ಸ್ಮಾರತ ಕರ್ಮ ದಿಕ್ಕು ತಪ್ಪಿದೆ. ಈಗ ನಾವು ಪ್ರಕೃತಿ ನೋಡ್ತಾ ಇರುವಂತಹ ನೋಡಿದ್ರೆ ಸ್ಮಾರತ ಕರ್ಮಗಳಲ್ಲಿ ತುಂಬಾ ಲೋಪದೋಷ ಕಂಡು ಬರ್ತಾ ಇದೆ ಅಂತ ಹೇಳಿದೆ. ಹೇಗೆ ಅಂತ ಹೇಳಿದ್ರೆ ವಿಷ್ಣು ಭಟ್ಟೀಯ ವಿಶ್ವಪತಿ ಇತ್ಯಾದಿ ಅನೇಕ ಪ್ರಯೋಗ ಹಿಂದೆ ಇತ್ತು. ಪ್ರಗತ ವೆಂಕಟೇಶೀಯ ಪ್ರಯೋಗ ಚಾಲ್ತಿಯಲ್ಲಿದೆ, ಬ್ರಹ್ಮಕರ್ಮ ಸಮುಚ್ಚಯ ಕೂಡ ಚಾಲ್ತಿಯಲ್ಲಿದೆ. ಆದರೆ ಇದನ್ನೆಲ್ಲ ಸ್ವಲ್ಪ ಪರಾಮರ್ಶೆ ಮಾಡಿದ್ರೆ ತುಂಬಾ ಶ್ರೌತವನ್ನು ಬಿಟ್ಟು ನಾವು ತುಂಬಾ ದೂರ ಹೋಗ್ತಾ ಇದ್ದೇವೆ ಅಂತ ನಾನು ಒಂದು ವಿಚಾರ ಹೇಳಿದೆ. ಅದು ಹೇಗೆ ಅಂತ ವಿಚಾರವನ್ನು ಕೂಡ ಅಲ್ಲಿ ಆ ಕಾಲ ಸಂದರ್ಭಕ್ಕೆ ತಕ್ಕಂತೆ ಸೂಕ್ಷ್ಮವಾಗಿ ಅಲ್ಲಿ ಗುರುಗಳ ಮುಂದೆ ಪ್ರಸ್ತಾಪನೆ ಮಾಡಿದೆ. ತಕ್ಷಣ ಉಪನ್ಯಾಸ ಮುಗಿದ ಕೂಡಲೇ ಸ್ವಾಮಿಗಳೇ ಅರ್ಪಣೆ ಮಾಡಿದ್ರು, ನಾವೊಂದು ಪುರೋಹಿತರ ಒಂದು ಗೋಷ್ಠಿಯನ್ನು ಏರ್ಪಾಡು ಮಾಡೋಣ, ಅಷ್ಟು ದಕ್ಷಿಣೋತ್ತರ ಕನ್ನಡದ ಪುರೋಹಿತರ ಗೋಷ್ಠಿಯನ್ನು ಮಾಡೋಣ, ನೀವು ನಿಮ್ಮ ಊರಿಂದ ವಿದ್ವಾಂಸರನ್ನ ನೀವು ಕರೆಸುವ ಏರ್ಪಾಡು ಮಾಡಿ, ಈ ಕಡೆ ವಿದ್ವಾಂಸರಲ್ಲಿ ಸೇರುತ್ತಾರೆ, ಆ ಗೋಷ್ಠಿಗಳ ಮೂಲಕ ಪ್ರತಿಯೊಂದು ವಿಚಾರವನ್ನು ಕೂಡ ಸ್ಪಷ್ಟ ಮಾಡೋಣ, ಅದು ಯಥಾಸೂತ್ರವಾಗಿ ನಾವು ಅನುಷ್ಠಾನ ಆಗುವ ಹಾಗೆ ಪ್ರಯತ್ನ ಮಾಡೋಣ ಅಂತ ಅವರು ಆ ದಿವಸನೇ ನನಗೆ ಅರ್ಪಣೆ ಮಾಡಿದ್ರು. ಸರಿ, ಅನಂತರದಲ್ಲಿ ಒಂದೊಂದೇ ಗೋಷ್ಠಿಗಳಲ್ಲಿ ಆರಂಭ ಆದವು. ನನಗೆ ಅನೇಕ ಗೋಷ್ಠಿಗಳಲ್ಲಿ ಭಾಗವಹಿಸುವ ಅವಕಾಶ ಆಗಿಲ್ಲ. ಒಟ್ಟಿನಲ್ಲಿ ಅಲ್ಲಿ ಗೋಷ್ಠಿಗಳು ಈಗಲೂ ಕೂಡ ನಡೀತಾ ಇದೆ. ಈ ಕಾರ್ಯಧರ್ಮಕ್ಕೆ ಅನುಗುಣವಾಗಿ ಈಗ ಅನೇಕ ಯುವ ವಿದ್ವಾಂಸರು ಉತ್ತರ ಕರ್ನಾಟಕದಲ್ಲಿ ವಾಟ್ಸಪ್ ಇತ್ಯಾದಿ ದ್ವಾರ ಅನೇಕ ಶಾಸ್ತ್ರೀಯ ವಿಚಾರಗಳನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಅದು ನನ್ನ ಗಮನಕ್ಕೂ ಕೂಡ ಬಂದರೆ ಅನೇಕ ವಿಚಾರಗಳನ್ನು ನಾವು ಬೆಂಗಳೂರಲ್ಲಿ ಪರಸ್ಪರ ವಿನಿಮಯ ಮಾಡಿಕೊಳ್ತಾ ಇದ್ದೇವೆ. ಪ್ರಕೃತ ಶ್ರಾದ್ದ ವಿಚಾರದಲ್ಲಿ ಕೂಡ ತಮಿಳುನಾಡಿನ ಒಬ್ಬರು ದೊಡ್ಡ ಶ್ರವತಿಗಳಿದ್ದಾರೆ. ಅವರು ಮುರಳೀಕೃಷ್ಣ ಶ್ರವತಿ ಅಂತ ಹೊಸಪೇಟೆಯಲ್ಲಿ ಅವರು ಸಾಮವೇದವನ್ನು ಸಮಗ್ರ ರಕ್ಷಣಾಂತ ಓದಿದವರು. ಕಾಶಿಯಲ್ಲಿ ಪರೀಕ್ಷೆ ಮಾಡಿ ಕಾಶಿ ರಾಜನಿಂದ ಸಮ್ಮಾನವನ್ನು ಪಡೆದವರು. ಯಜುರ್ವೇದವನ್ನು ಕೂಡ ಅಧ್ಯಯನ ಮಾಡಿದ್ದಾರೆ. ತುಂಬಾ ಸೂಕ್ತ ಚಿಂತನೆ ಮಾಡಿದವರು. ಅವರು ಬ್ರಹ್ಮಯಜ್ಞ ಚಿಂತಾಮಣಿ ಅಂತ ಸಮಗ್ರ ಎಲ್ಲಾ ಶಾಖೆಯ ಬ್ರಹ್ಮಯಜ್ಞ ಪ್ರಯೋಗವನ್ನು ಒಂದು ಪುಸ್ತಕದಲ್ಲಿ ಗ್ರಥನ ಮಾಡಿ ಬ್ರಹ್ಮಯಜ್ಞ ಚಿಂತಾಮಣಿ ಎಂಬ ಹೆಸರಿನಲ್ಲಿ ಅದನ್ನು ಪ್ರಕಾಶ ಮಾಡಿದ್ದಾರೆ. ಈ ಮೊದಲೇ ವೇದಾಂಗ ಪುಸ್ತಕವನ್ನು ಮಾಡಿದ್ದಾರೆ. ಸಾಮವೇದದ ಅನೇಕ ಪುಸ್ತಕಗಳನ್ನು ಅವರು ಮಾಡಿದ್ದಾರೆ. ಅನೇಕ ವರ್ಷ ಹಿಂದೆ ಬೋಧಾಯನ ಮಂತ್ರಪ್ರಶ್ನವನ್ನು ಕೂಡ ಅದು ಪುಸ್ತಕವನ್ನು ಪ್ರಕಾಶನ ಮಾಡಿದ್ದಾರೆ. ಗೋಕರ್ಣ ಕ್ಷೇತ್ರದಲ್ಲಿ ಏನು ಬೋಧಾಯನ ಮಂತ್ರಪ್ರಶ್ನ ಅಂತ 2 ಪ್ರಶ್ನೆಗಳ ಏನು ಅಧ್ಯಯನ ಕ್ರಮ ಇದೆ, ಆ ಪುಸ್ತಕವನ್ನು ಪುನಃ ತಮಿಳುನಾಡಲ್ಲಿ ಅನೇಕ ಬೋಧಾಯನ ಸೂತ್ರಗಳಿದ್ದಾರೆ. ಅವರಿಗೋಸ್ಕರವಾಗಿ ಈ ಬೋಧಾಯನ ಮಂತ್ರಪ್ರಶ್ನವನ್ನು ಅವರು ಮುದ್ರಣ ಮಾಡಿದ್ರು. ಆ ಸಂದರ್ಭದಲ್ಲಿ ಗೋಕರ್ಣದಿಂದ ಮೂಲ ಹಸ್ತಪ್ರತಿಯನ್ನ ಮಾತೃಕೆಯನ್ನು ತಂದು ಅಲ್ಲಿ ಅವರಿಗೆ ಅನೇಕ ವ್ಯತ್ಯಾಸಗಳು ಸ್ವರದಲ್ಲಿ ವರ್ಣಗಳಲ್ಲಿ ಉಚ್ಚಾರಣೆಯಲ್ಲಿ ಏನೇನೋ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಅವರ ಗಮನಕ್ಕೆ ಮತ್ತು ನನ್ನನ್ನು ಆ ಸಂದರ್ಭದಲ್ಲಿ ಅವರು ಸಂಪರ್ಕ ಮಾಡಿದ್ದಾರೆ. ಇದೆಲ್ಲ ಏನು ಮಂತ್ರಗಳು ನಮ್ಮ ಶಾಖೆಯಲ್ಲಿ ಕಂಡು ಬರ್ತಾ ಇಲ್ಲ, ಅನೇಕ ಶಾಖಾಂತರ ಮಂತ್ರಗಳಿವೆ, ಅದನ್ನು ಹೇಗೆ ಉಚ್ಚಾರಣೆ ಮಾಡಬೇಕು, ಶಾಖಾಂತರ ಮಂತ್ರಗಳ ಉಚ್ಚಾರಣೆ ಹೇಗೆ ಎಂಬ ಅನೇಕ ವಿಚಾರಗಳನ್ನು ಅವರು ಕೇಳಿದ್ರು. ಅವಾಗ ಈ ಶಾಖಾಂತರ ಅಂತ ಬಂದಾಗ ಒಂದು ವಿಚಾರ ಹೇಳ್ತೇನೆ. ಮೀಮಾಂಸದಲ್ಲಿ ಒಂದು ಅಧಿಕರಣ ಬರ್ತದೆ. ಈ ಶಾಖಾಂತರ ಮಂತ್ರ ಅಂದರೆ ನಾವು ನಮ್ಮ ಬೋಧಾಜನ ಅಥವಾ ಆಪಸ್ತಂಭ ಕ್ರಮದಲ್ಲಿ ಅನುಷ್ಠಾನದಲ್ಲಿ ಆ ಮಂತ್ರಗಳಿಗೆ ಸ್ಥಾನ ಇದೆ. ಎಷ್ಟೋ ಕರ್ಮಗಳಿಗೆ ಸಂಸ್ಕಾರಾದಿಗಳಲ್ಲಿ ಆ ಮಂತ್ರಗಳಿಂದ ನಾವು ವಿನಿಯೋಗ ಮಾಡುತ್ತೇವೆ. ಆದರೆ ಆ ಮಂತ್ರ ನಮ್ಮ ಶಾಖೆಯಲ್ಲಿ ಪರಿಭಟಿತವಾಗಿಲ್ಲ. ಶಾಖಾಂತರದಿಂದ ಯಾಜ್ಞಿಕರು, ಮಹಾಯಾಜ್ಞಿಕರು, ಬೋಧಾಯನ ಆಪಸ್ತಂಭಾದಿಗಳು ಬೇರೆ ಶಾಖೆಯಿಂದ ಆ ಮಂತ್ರಗಳನ್ನು ಈ ಕರ್ಮದಲ್ಲಿ ವಿನಿಯೋಗ ಮಾಡಿ ಅಂತ ಆದೇಶ ಮಾಡಿದ್ದಾರೆ. ಈಗ ಪ್ರಕೃತಿ ಚಿಂತೆ ಏನು ಕೇಳಿದ್ರೆ ಆ ಮಂತ್ರದ ಉಚ್ಚಾರಣೆ ಹೇಗೆ ಅಂತ. ಯುಷಸ್ತನಸ್ತಮಿಧಮಗ್ನೆ ಅದ್ಯಶೋಚ ಬೃಹತ್ಯ ಜತನ್ ಧೂಮ ಮೃಣ್ಣನ್ ಅಂತ ನಾವು ಮಂತ್ರ ಹೇಳ್ತೇವೆ. ಇದು ನಮ್ಮ ಶಾಖೆಯ ಮಂತ್ರ ಅಲ್ಲ. ಹಾಗಾದ್ರೆ ಎಲ್ಲಿ ಬಂದಿರೆ? ಋಕ್ಷಾಖೆಯಲ್ಲಿ ಬಂದಿರಿ ಈ ಮಂತ್ರ. ಈಗ ಬೋಧಾಜನ ಮಂತ್ರಪ್ರಶ್ನದಲ್ಲಿ ಬೋಧಾಜದರು ಆ ಮಂತ್ರವನ್ನು ಗ್ರಥನ ಮಾಡಿದ್ದಾರೆ. ಅದು ಶಾಖಾಂತರ ಮಂತ್ರ ಎಂಬುದು ಸ್ಪಷ್ಟ. ಹಾಗಾದ್ರೆ ಶಾಖಾಂತರ ಮಂತ್ರವನ್ನ ಹೇಗೆ ಉಚ್ಚಾರಣೆ ಮಾಡಬೇಕು ಅಂತ ಒಂದು ವಿಚಾರ ಬಂದಾಗ ಅಲ್ಲಿ ಮೀಮಾಂಸಾ ಒಂದು ಸೂತ್ರ ಹೇಳ್ತಾ ಇದೆ. ಭಾಷಿಕ ಸ್ವರ, ಪ್ರಾವಚನಿಕ ಸ್ವರ ಅಂತ 2 ಸ್ವರಗಳನ್ನು ಹೇಳಿದ್ದಾರೆ. ಕಿಂವಾ ಭಾಷಿಕ ಸ್ವರ ಅದು ಅಥವಾ ಪ್ರಾವಚನಿಕ ಅಂತ ಅಲ್ಲಿ ಜಿಜ್ಞಾಸೆ ಆಗಿದ್ದಾರೆ. ಮೊದಲಿಗೆ ನಾವು ಶುದ್ಧವಾದ ಸ್ವರವನ್ನು ನಿರ್ಣಯ ಮಾಡುವುದಕ್ಕೋಸ್ಕರ ಇದು ಹೊರಟಿದೆ ಅಂತ ಸಂಗತಿಯನ್ನು ಹೇಳ್ತಾರೆ. ಒಂದು ಅಧಿಕರಣವನ್ನು ಹೇಳಬೇಕಾದ್ರೆ ಅಲ್ಲಿಗೆ ಮೊದಲಿಗೆ
ಸಂಗತಿ ಇರಬೇಕು, ಮತ್ತೆ ಪ್ರತಿಜ್ಞಾ ವಾಕ್ಯ ಇರಬೇಕು, ಸಂಶಯ ಇರಬೇಕು, ಪೂರ್ವಪಕ್ಷ ಇರಬೇಕು, ಸಿದ್ಧಾಂತ ಇರಬೇಕು. ಹೀಗೆ 5 ಮೆಟ್ಟಲಿನಿಂದ ಒಂದು ವಾಕ್ಯ ನಿರ್ಣಯ ಆಗಬೇಕು. ಇದಕ್ಕೆ ಸ್ವರ ನಿರ್ಣಯ ವಿಚಾರದಲ್ಲಿ ಈ ಅಧಿಕರಣ ಬಂದಿದೆ. ಕಿಂಬಾ ಭಾಷಿಕ ಸ್ವರ ಅದು ಅಥವಾ ಪ್ರಾವಜನಿಕ ಸ್ವರ ಅಂತ ಬಂತು. ಎಷ್ಟೋ ಬ್ರಾಹ್ಮಣ ಗ್ರಂಥಗಳಲ್ಲಿ ಒಂದು ಮಂತ್ರವನ್ನು ಉದ್ಧಾರ ಮಾಡಿ ಅದನ್ನ ಈ ಕರ್ಮದಲ್ಲಿ ವಿನಿಯೋಗ ಮಾಡಿ ಅಂತ ಹೇಳ್ತಾರೆ. ಪವಸ್ವವಾಜ ಸಾಧಜ ಇತ್ಯನುಷ್ಟು ಪ್ರತಿಪದ್ಭವತಿ ಅಂತ ನಮ್ಮ ಅಶ್ವಮೇಧ ಪ್ರಕರಣದಲ್ಲಿ ಬಂದಿದೆ. ನಮ್ಮ ಯಜುರ್ವೇದರ 5ನೇ ಕಾಂಡದಲ್ಲಿ ಈ ಮಂತ್ರ ನಾವು ಹೇಳ್ತೇವೆ. ಪವಸ್ವವಾಜ ಸಾಧಜೆ ಇತ್ಯನುಷ್ಟು ಪ್ರತಿಪದ್ಭವತಿ ಅಂತ ಇದೆ. ಪವಸ್ವವಾಜ ಸಾಧಜೆಯ ಮಂತ್ರ ನಮ್ಮ ಶಾಖೆಯಲ್ಲಿ ಪಾಠವಾಗಿಲ್ಲ. ಆದರೆ ಅಶ್ವಮೇಧದಲ್ಲಿ ಆ ಮಂತ್ರದ ಪಾಠ ಮಾಡಿ ಅಂತ ನಮಗೆ ಬ್ರಾಹ್ಮಣ ಹೇಳ್ತಾ ಇದೆ. ಅನುಷ್ಟು ಛಂದೋಯುಕ್ತವಾದಂತಹ ಪವಸ್ವವಾಜ ಸಾಧಜೆಯ ಮಂತ್ರವನ್ನು ನಾವು ಹೇಳಬೇಕು. ಈ ಸಂಹಿತಾಹವನನ್ನು ಕೂಡ ಆ ಮಂತ್ರ ನಾವು ಹೇಳಲೇಬೇಕು. ಯಾಕಂದರೆ ಬ್ರಾಹ್ಮಣಾಂತರ್ಗತ ಮಂತ್ರ. ಎಷ್ಟೋ ಕಡೆಯಲ್ಲಿ ಸಂಹಿತಾ ಭಾಗದಲ್ಲಿ ಅನುಕ್ತವಾಗಿ ಬ್ರಾಹ್ಮಣ ಭಾಗದಲ್ಲಿ ಉಕ್ತವಾದ ಅನೇಕ ಮಂತ್ರ ನಾವು ಇಲ್ಲಿ ಹೇಳ್ತಾ ಇದ್ದೇವೆ. ಆದರೆ ಬ್ರಾಹ್ಮಣಾಂತರ್ಗತ ಮಂತ್ರ ಅಂತಾದಾಗ ಈ ಮಂತ್ರದ ಸ್ವರ ಯಾವುದು, ಮಂತ್ರದ ಸ್ವರೂಪ ಏನು ಅಂತ ಚಿಂತನೆ ಮಾಡಿದರೆ ನಮಗೆ ಅನೇಕ ಋಗ್ವೇದ ಪಂಡಿತರನ್ನು ನಾವು ವಿಚಾರ ಮಾಡಿದಾಗ ಪವಸ್ವವಾಜ ಸಾತಮ ಅಂತ ಅಲ್ಲಿ ಬಂದಿದೆ. ಪವಸ್ವವಾಜ ಸಾಧಜೆ ಮಂತ್ರ ಆದರೆ ಅನುಷ್ಟುಪ್ ಛಂದಸ್ಸಲ್ಲ, ಭಿನ್ನ ಛಂದ, ತ್ರಿಷ್ಟುಪ್ ಯಾವುದೋ ಒಂದು ಭಿನ್ನ ಛಂದಸ್ಸಿನಲ್ಲಿ ಈ ಮಂತ್ರದ ಪಾಠ ಇದೆ. ಆದರೆ ನಮಗೆ ಬ್ರಾಹ್ಮಣ ಹೇಳ್ತಾ ಇದೆ ಪವಸ್ವವಾಜ ಸಾಧಜ ಇತ್ಯನುಷ್ಟುಪ್ ಪ್ರತಿಪದ್ಭವತಿ, ಅನುಷ್ಟುಪ್ ಛಂದಸ್ಸಾಗಬೇಕು ಅಂತ ಹೇಳ್ತಾ ಇದೆ. ಎಲ್ಲಿದೆ ವಿಚಾರ ಮಾಡಿದಾಗ ಋಗ್ವೇದದಲ್ಲಿ ಆ ಮಂತ್ರ ಸಿಕ್ಕಿಲ್ಲ. ನಮ್ಮ ಮುಂದೆ ಸಾಮವೇದಿಗಳಿದ್ದಾರೆ, ಸಾಗರ ಶರ್ಮರು, ಅವರನ್ನು ನಾನು ಕೇಳಿದೆ. ಇದು ಸಾಮವೇದದ ಊಹಗಾನದಲ್ಲೆಲ್ಲ ಆ ಉತ್ತರಾರ್ಚಿಕದಲ್ಲಿ ಈ ಮಂತ್ರ ಬಂದಿದೆ ಅಂತ ಅವರು ಹೇಳಿದರು. ಅದು ಅಲ್ಲಿ ಅನುಷ್ಠುಪ್ ಛಂದಸ್ಸಿನಲ್ಲಿ ಇದೆ. ಆ ಮಂತ್ರ ಅನುಷ್ಠುಪ್ ಛಂದಸ್ಸಿನಲ್ಲಿ ಇದೆ. ಅಂದರೆ ಶಾಖಾಂತರ ಮಂತ್ರ ಅಂದರೆ ಅದು ನಾವು ಸಾಮಶಾಖೆಯ ಮಂತ್ರ ಅಂತ ಆಯಿತು. ಯಜುರ್ವೇದ ಆ ಅಶ್ವಮೇಧ ಪ್ರಕರಣದಲ್ಲಿ ಬ್ರಾಹ್ಮಣದಲ್ಲಿ ಉಕ್ತವಾದ ಆ ಮಂತ್ರ ಮೂಲತಃ ಸಾಮವೇದ ಗೌತಮಿ ಶಾಖೆಯಲ್ಲಿ ಬಂದ ಮಂತ್ರ ಅಂತ ಸ್ಪಷ್ಟ ಆಯಿತು. ನಾವೀಗ ಆ ಮಂತ್ರವನ್ನು ಉಚ್ಚಾರಣೆ ಮಾಡಿ ಹವನ ಮಾಡಬೇಕಾಗುತ್ತೆ. ಯಾವ ಸ್ವರ ಇಟ್ಕೊಳ್ಬೇಕು ಅಂತ ಜಿಜ್ಞಾಸೆ ಬರ್ತದೆ. ಅದಕ್ಕೆ ಮೀಮಾಂಸಾ ಅಧಿಕರಣ ಹೇಳ್ತಾ ಇದೆ ಯಾವ ಸ್ವರ ಹೇಳಬೇಕು ಅಂತ ಚಿಂತೆ ಬಂದಾಗ ಅಲ್ಲಿ ಮೀಮಾಂಸಾ ನಿರ್ಣಯ ಹೇಳ್ತಾ ಇದೆ. ಭಾಷಿಕ ಸ್ವರ ಹೇಳಬೇಕು, ಪ್ರಾವಚನಿಕ ಸ್ವರ ಹೇಳಬೇಕು ಅಂತ ಬಂತು. ಭಾಷಿಕ ಸ್ವರ ಬ್ರಾಹ್ಮಣದಲ್ಲಿ ಉಕ್ತವಾಗಿ ಏನು ಅನುಸೂತವಾಗಿ ಬಂದರೆ ಆ ಸ್ವರವನ್ನು ಹೇಳಬೇಕು ಅಂತ ಪೂರ್ವಪಕ್ಷದಲ್ಲಿ ಹೇಳ್ತಾರೆ. ಇಲ್ಲ, ಪ್ರಾವಚನಿಕ ಸ್ವರ ಅಂತ ಔತ್ಪತ್ತಿಕ ಸ್ವರ ಅಂತ ಅರ್ಥ. ಆ ಮಂತ್ರ ಎಲ್ಲಿ ಉತ್ಪತ್ತಿಯಾಗಿದೆ, ಆ ಮಂತ್ರೋತ್ಪತ್ತಿ ಯಾವ ಶಾಖೆಯಲ್ಲಿ ಇದೆ, ಅದೇ ಸ್ವರದಲ್ಲಿ ಹೇಳಬೇಕು ಅಂತ ನಿರ್ಣಯ ಮಾಡಿದ್ದಾರೆ. ಅಲ್ಲಿ ಆ ಅಧಿಕರಣದಲ್ಲಿ ಸಿದ್ಧಾಂತವನ್ನು ಹಾಗೆ ಹಾಕಿದ್ದಾರೆ. ಪ್ರಾವಚನಿಕ ಸ್ವರೇಣ ವಕ್ತವ್ಯ ಅಂತ ಇದೆ. ಆ ಸಂದರ್ಭದಲ್ಲಿ ನಾವು ಈ ಮಂತ್ರವನ್ನು ಅಲ್ಲಿಂದ ತಗೊಳ್ಬೇಕಾಗುತ್ತೆ. ಸಾಮವೇದಿಗಳು ಯಾವ ಸ್ವರೂಪದಲ್ಲಿ ಯಾವ ಸ್ವರ ವರ್ಣಯುಕ್ತವಾಗಿ ಆ ಮಂತ್ರವನ್ನು ಉಚ್ಚಾರಣೆ ಮಾಡುತ್ತಾರೆ ಅದನ್ನು ನಾವು ತಿಳ್ಕೊಂಡು ಆ ರೀತಿಯಾಗಿ ಉಚ್ಚಾರಣೆ ಮಾಡಿ ಆ ಮಂತ್ರವನ್ನು ಹೇಳಬೇಕು ಅಂತ ತಾತ್ಪರ್ಯ ಆಯಿತು. ಅದು ಎಲ್ಲೇ ಇರ್ಬೋದು, ಅಶ್ವಮೇಧದಲ್ಲಿರ್ಬೋದು, ನಾವು ಸಂಹಿತಾಹೋಮದಲ್ಲಿರ್ಬೋದು, ಎಲ್ಲಿ ಇದ್ರೂ ಕೂಡ ಆ ಮಂತ್ರಕ್ಕೆ ಆ ಸ್ವರ ಎಂಬುದು ನಿರ್ಣಯ ಆಗಿದೆ, ಅಪೌರುಷೇಯವಾಗಿ ಬಂದಿದೆ. ಅಧ್ಯಯನ ಪರಂಪರೆಯಲ್ಲಿ ಸಿದ್ಧವಾದ ವಿಚಾರ. ಅದೇ ರೀತಿ ನಾವು ಪ್ರಕೃತ ಅಗ್ನಿಮುಖದಲ್ಲಿ ದುಷಸ್ತನ ಸಮಿಧಮಗ್ನೆ ಈ ಮಂತ್ರವನ್ನ ಋಕ್ಷಾಖೆಯಲ್ಲಿ ಪರಿಪಠಿತವಾದ ಕ್ರಮದಲ್ಲೇ ಹೇಳಬೇಕಾಗುತ್ತೆ. ಇದು ಈ ಮೀಮಾಂಸಾ ಸಿದ್ಧಾಂತದ ಇದು ವಿಚಾರ. ಅಲ್ಲಿ ಭಾಷಿಕ ಸ್ವರವನ್ನು ಹೇಳುವ ಹಾಗಿಲ್ಲ. ಪ್ರಾವಚನಿಕ ಸ್ವರ ಅಂದರೆ ಔತ್ಪತ್ತಿಕ ಸ್ವರ ಅಂತ ಅರ್ಥ. ಯಾವ ಶಾಖೆಯಲ್ಲಿ ಆ ಮಂತ್ರ ಪರಿಪಠಿತವಾಗಿದೆ, ಉತ್ಪತ್ತಿಯಾಗಿದೆ, ಅದೇ ಸ್ವರವನ್ನು ವರ್ಣವನ್ನು ಇಟ್ಟುಕೊಂಡು ನಾವು ಹೇಳಬೇಕೇ ಹೊರತು ನಾವು ಬೋಧಾನ ಮಂತ್ರ ಪ್ರಶ್ನೆ ನಾವು ಹೀಗೆ ಓದಿಕೊಂಡು ಬಂದಿದ್ದೇವೆ. ನಮ್ಮ ಗುರುಗಳು ಈ ರೀತಿ ಪಾಠ ಮಾಡಿದ್ದಾರೆ. ಬೋಧಾನ ಮಂತ್ರ ಪ್ರಶ್ನ ಅಂತ ಒಂದು ಪುಸ್ತಕದಲ್ಲಿ ಮುದ್ರಣ ಮಾಡಿದ ಹಾಗೆ ನಾವು ಹೇಳ್ಕೊಂಡು ಬಂದಿದ್ದೇವೆ. ಅದನ್ನೇ ನಾವು ಹೇಳ್ತೇವೆ ಅಂತ ಹಠ ಹಿಡಿದ್ರೆ ಅದು ಪ್ರಯೋಜನ ಆಗುವುದಿಲ್ಲ. ಅದು ನಮ್ಮ ಮೀಮಾಂಸಾ ಸಿದ್ಧಾಂತಕ್ಕೆ ವಿರುದ್ಧ ಆಯಿತು. ಆದ್ದರಿಂದ ಈಗ ಅನೇಕ ಮಂತ್ರಗಳಿವೆ. ಯುಷಸ್ತನ ಸಮೇತ ಬಗ್ಗೆ ನಾವು ಒಂದು ದೃಷ್ಟಾಂತಕ್ಕೊಂದು ಮಂತ್ರ ಹೇಳಿದ್ದೇನೆ ಹೊರತು ನಮ್ಮ ಜಯಾದಿಯಲ್ಲೇ ಬರ್ತದೆ. ಪಾಹಿನೋ ಏಕಜ ಪಾಹ್ಯುತನ್ ದ್ವಿತೀಯಜ ಪಾಹಿಗೆ ಸ್ಥಿತಿರ್ಭಿರೂರ್ಜಾಂಬತೆ ಪಾಹಿ ಚ ತಸುರ್ಭಿರುಪಸೋ ಸ್ವಾಹ ಅಂತ ಒಂದು ಮಂತ್ರ ಬರ್ತದೆ ಪ್ರಾಯಶ್ಚಿತ್ತ ಪ್ರಕರಣದಲ್ಲಿ. ಈ ಮಂತ್ರ ಅನೇಕರಿಗೆ ಭ್ರಾಂತಿ ಇದೆ, ಮಹಾನಾರಾಯಣದ ಮಂತ್ರ ಅಂತ. ನಾವು ಈಗ ಜಯಾದಿಯಲ್ಲಿ ಅದನ್ನು ಹೇಳ್ತೇವೆ. ಪಾಹಿನೋ ಏಕಜ ಪಾಹ್ಯುತನ್ ದ್ವಿತೀಯಜ ಪಾಹ್ಯೂರ್ಜನ್ ತೃತೀಯಜ ಅಂತ ಹೇಳ್ತಾ ಇದ್ದೇವೆ. ಆದರೆ ಗೃಹ್ಯ ಸೂತ್ರದಲ್ಲಿ ಹಾಗಿಲ್ಲ. ಗೃಹ್ಯ ಸೂತ್ರದಲ್ಲಿ ಬೋಧಾಯನರು
ಶಾಖಾಂತರ ಮಂತ್ರವನ್ನು ಗ್ರಹಣ ಮಾಡಿದ್ದಾರೆ. ಯಾವ ಶಾಖೆ? ಆ ಮಂತ್ರ ಇರುವಂತಹದ್ದು ಋಗ್ವೇದದಲ್ಲಿ. ಆ ಮಂತ್ರದ ಔತ್ಪತ್ತಿಕ ಸ್ವರ ಪಾಹಿನೋ ಅಗ್ನಯಗಜ ಪಾಹ್ಯೂ ಉದದ್ವಿತೀಜಯ ಪಾಹಿ ಗೀರ್ಭಿಸ್ತಿರ್ಭಿರೂರ್ಜಾಂಬತೆ ಪಾಹಿ ಚತಸುರ್ಭಿರ್ವಸೋ ವಸೋ ಅಂತ ಇದೆ. ಸಾಮವೇದದಲ್ಲಿ ಪ್ರಾಯಶಃ ಆರ್ಚಿಕದಲ್ಲಿ ಬಂದಿರಬೇಕು. ಒಟ್ಟಿನಲ್ಲಿ ನಾವು ಆ ಮಂತ್ರವನ್ನ ಅದು ಎಲ್ಲಿ ಉತ್ಪತ್ತಿ ಆಗಿದೆ, ಶಾಖಾಂತರ ಮಂತ್ರ, ಆ ಸ್ವರದಲ್ಲೇ ನಾವು ಹೇಳಬೇಕು. ನಮಗೆ ಸ್ವರವನ್ನು ವ್ಯತ್ಯಾಸ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಬೋಧಾಜನರು ಆ ಮಂತ್ರವನ್ನ ಗ್ರಹಣ ಮಾಡಿದ್ದು ಶಾಖಾಂತರದಿಂದ. ಆ ಮಂತ್ರಕ್ಕೆ ಇಲ್ಲಿ ಯೋಗ್ಯತೆ ಇದೆ, ಆ ಮಂತ್ರ ಇಲ್ಲಿ ಅತ್ಯಂತ ಯುಕ್ತವಾಗಿದೆ ಅಂತ ಅವರು ಇಲ್ಲಿ ಯಾಜ್ಞಿಕರು ಸಮಾಖ್ಯಾನ ಮಾಡಿದ್ದಾರೆ. ಆದ್ದರಿಂದ ಆ ಮಂತ್ರಕ್ಕೆ ಪ್ರಾವಚನಿಕ ಸ್ವರ, ಔತ್ಪತ್ತಿಕ ಸ್ವರ ಏನಿದೆ ಅದನ್ನೇ ನಾವು ಹೇಳಬೇಕೇ ಹೊರತು ಅದನ್ನು ವ್ಯತ್ಯಾಸವಾಗಿ ಯಜುರ್ವೇದದ ಒಂದು ಶೈಲಿಯಲ್ಲಿ ನಾನು ಹೇಳ್ತೇನೆ ಅಂದರೆ ಅದು ಆ ಕರ್ಮಕ್ಕೆ ಯುಕ್ತ ಆಗುವುದಿಲ್ಲ. ಮೀಮಾಂಸಾ ಸಿದ್ಧಾಂತ ಪ್ರಕಾರವೂ ಕೂಡ ನಾವು ಯುಕ್ತಿಯಿಂದಲೇ ಆಲೋಚನೆ ಮಾಡಿದ್ರು ಕೂಡ ಯಾವುದೇ ಮಂತ್ರದಲ್ಲಿ ನಮ್ಮ ಸ್ವಾತಂತ್ರ್ಯ ಏನೂ ಇಲ್ಲ. ನಾವು ಯಸ್ಯ ವಾಕ್ಯಂ ಸ ಋಷಿ ಯದಕ್ಷರ ಪರಿಮಾಣಂ ತಚ್ಛಂದಃ ಯಾತೇನೋಚ್ಯತೆ ಸಾ ದೇವತಾ ಅಂತ ಹೇಳಿದ್ದಾರೆ ನಿರುಕ್ತದಲ್ಲಿ. ಯಾವ ಋಷಿ ಆ ಮಂತ್ರವನ್ನು ಹೇಗೆ ಉಪದೇಶ ಮಾಡಿದಾನೆ ಹಾಗೆ ಹೇಳಬೇಕೇ ಹೊರತು ನನಗೆ ಬೇಕಾದಂತಹ ತಚ್ಛಂಜೋ ಮಂತ್ರವನ್ನ ವೆಂಕಟೇಶಿಯ ಪ್ರಯೋಗದಲ್ಲಿ ತಚ್ಛಂಜೋ ರಾವಣೀಮಹೇ ಕಾದಂತ್ಯಾಯ ಕಾದಂತ್ಯಪದಜೆ ದೈವೀ ಸ್ವಸ್ತಿರಸ್ತು ನ ಸ್ವಾಹ ಅಂತ ಹೇಳಿದ್ದೇವೆ. ಸ್ವಸ್ತಿರ್ಮಾನುಷೇಭ್ಯ ಅಂತೇಳಿ ಎರಡು ಮಂತ್ರವಾಗಿ ಅದನ್ನು ನಾವು ಹೇಗೆ ಭ್ರಾಂತಿಯಿಂದ 4 ವಾಕ್ಯದ ಒಂದು ಮಂತ್ರ ಅಂತ ಒಂದು ಭ್ರಾಂತಿ. ಬ್ರಾಹ್ಮಣದಲ್ಲಿ ಎಲ್ಲೂ ಕೂಡ 4 ವಾಕ್ಯದ ಒಂದು ಮಂತ್ರ. ಈ ಭ್ರಾಂತಿಯಿಂದ ನಾವು ಸಂಯುವಾಕಾಯ ಇದನ್ನ ಮಮ ಅಂತ ಹೇಳ್ಕೊಂಡು ಬರ್ತಾ ಇದ್ದೇವೆ ಈಗ. ಆದರೆ ಅದು ಸರ್ವಥಾ ಯುಕ್ತವಾದದ್ದಲ್ಲ. ತಚ್ಛಂಜೋ ಎಂಬಂತಹ ಮಂತ್ರ ಷಟ್ಪರಿ ಛಂದಸ್ಸಿನ ಮಂತ್ರ, ಅಷ್ಟವಾಕ್ಯಾತ್ಮಕವಾದ ಒಂದೇ ಮಂತ್ರ ಅದು. ಇದು ಋಗ್ವೇದಿಗಳು ಕೂಡ ಹಾಗೆ ಹೇಳ್ತಾರೆ. ಯಜುರ್ವೇದ ಭಾಷ್ಯದಲ್ಲೂ ಕೂಡ ಸಾಯಣರು ಭಟ್ಟಭಾಸ್ಕರರು ಆ ಮಂತ್ರ ಬ್ರಾಹ್ಮಣನ 3ನೇ ಅಷ್ಟಕದಲ್ಲಿ ಬಂದಿದೆ. ಅಂಜಂತಿ ಪ್ರಶ್ನೆಯಲ್ಲಿ ಆ ಮಂತ್ರ ಬಂದಿದೆ. ಅಂಜಂತಿಗೆ ಪಶುಹೌತ್ರ ಅಂತ ಹೆಸರು. ಪಾಶುಕ ಕರ್ಮದಲ್ಲಿ ಹೌತ್ರ ಮಾಡುವಾಗ ಈ ಮಂತ್ರಗಳನ್ನು ಅವರು ಹೇಳ್ತಾರೆ. ಅಲ್ಲಿ ಈ ಮಂತ್ರದ ಪ್ರಯೋಗ ಅನುಷ್ಠಾನ ಇದೆ. ಅಲ್ಲಿ ನಾವು ಹೇಗೆ ಹೇಳ್ತೇವೆ ಹಾಗೆ ಹೇಳಬೇಕಲ್ವ. ಶ್ರೌತಾನುಷ್ಠಾನದಲ್ಲಿ ತಚ್ಛಂಜೋ ಮಂತ್ರವನ್ನ 8 ವಾಕ್ಯವಾಗಿ ಷಟ್ಪರಿ ಛಂದಸ್ಸಿನಲ್ಲಿ ಒಂದೇ ಮಂತ್ರವಾಗಿ ಹೇಳ್ತಾ ಇದ್ಮೇಲೆ ನಾವು ನಮ್ಮ ವೆಂಕಟೇಶೀಯ ಪ್ರಯೋಗದಲ್ಲಿ ಇದ್ದಾಗ ನಾನು ಹೇಳ್ತೇನೆ ಅಂತ ನಾನು ಹಠ ಮಾಡಿದ್ರೆ ಇದಕ್ಕೇನು ಹೇಳಬೇಕು? ಇನ್ನು ಬೇರೆ ಹೇಳ್ತಾರೆ ಉದ್ದೇಶ ಜಾಗದಲ್ಲಿ ಸಂಜು ವಾಕಾಯ ಅಂತ ಹೇಳ್ತಾರೆ. ಅದು ಸಂಜು ದೇವತ ಸಂಜು ಉಚ್ಚತೆ ಅನೇನ ಇತಿ ಸಂಜು ವಾಕ ಅಂತ ಮಂತ್ರಕ್ಕೆ ಹೆಸರದು. ಆ 8 ವಾಕ್ಯವಾದ ಆ ಮಂತ್ರಕ್ಕೆ ಅಯಂ ಸಂಜು ವಾಕ ಮಂತ್ರ ಅಂತ ಹೆಸರು. ಅದಕ್ಕೆ ಸಂಜು ವಾಕ ಅಂತ ಹೇಳುದು. ಯಾಕೆ? ಸಂಜು ಉಚ್ಚತೆ, ಸಂಜು ದೇವತೆ ಆ ಮಂತ್ರದಂತ ಹೇಳಕ್ ಬರುತ್ತಾನೆ. ಆದ್ರಿಂದ ಸಂಜು ವಾಕ ಅಂತ ಆಗಿದೆ. ನಾವು ಸಂಜು ವಾಕಾಯ ಇದನ್ನ ಮಮ ಅಂತ ಹೇಳಿದ್ರೆ ಆ ದೇವತೆಗೆ ಹೇಗೆ ಅನ್ವಯ ಆಗುತ್ತೆ? ಸಂಯವ ಇದನ್ನ ಮಮ ಅಂತ ಹೇಳಬೇಕು. ಅದು ಷಟ್ಪರಿ ಛಂದಸ್ಸಿನ ಮಂತ್ರ. 8 ವಾಕ್ಯವಾಗಿ ಹೇಳಬೇಕೆ ಹೊರತು 4 ವಾಕ್ಯಕ್ಕೆ ಒಂದು ಮಂತ್ರವನ್ನು ಮಾಡಿ ಅಲ್ಲಿ 2 ಸ್ವಾಹಾಕಾರ ಮಾಡಿ ಹೇಳುವುದು ಸರ್ವಥಾ ಅಯುಕ್ತ. ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕಾದ್ರೆ ಭಾಷ್ಯವನ್ನು ನೋಡಬೇಕು. ಸಾಯಣ ಭಾಷ್ಯಕಾರರು ಯತ್ಯ ಯಾವತ್ಯ ಸಮಗ್ರ ಮಂತ್ರವನ್ನು ಹೀಗೇ ಹೇಳಬೇಕು ಅಂತ ಹೇಳಿದ್ದಾರೆ. ಆ ಮಂತ್ರಗಳಿಗೆ ವಿನಿಯೋಗವನ್ನು ಕೂಡ ಅಲ್ಲಿ ಶೌತ ವಿನಿಯೋಗ ನಾವಿಲ್ಲಿ ಸ್ಮಾರಕದಲ್ಲಿ ನಮಗೆ ಬೋಧ ಅಂದರೆ ಹೇಳಿದ್ದಾರೆ, ಹಾಗೆ ವಿನಿಯೋಗ ಮಾಡೋಣ ಇರಬಹುದು. ಆದರೆ ಮಂತ್ರವನ್ನು ತುಂಡರಿಸಿ ನಮ್ಮ ಭ್ರಾಂತಿಯಿಂದ ವೆಂಕಟೇಶೀಯ ಪ್ರಯೋಗದಲ್ಲಿ ಹೀಗೆ ಇದೆ ಅಂತ ನಾವು ಮಾಡುವಂತಹದ್ದು ಸರ್ವಥಾ ಅದು ಯೋಗ್ಯವಲ್ಲ. ಯಾಕೆಂದ್ರೆ ವೆಂಕಟೇಶ ಭಟ್ರು ಕೂಡ ಅವರು ಕೂಡ ಆ ಸಂದರ್ಭದಲ್ಲಿ ಏನೋ ಒಂದು ಕಾಲ ದೇಶಕ್ಕೆ ಅನುಗುಣವಾಗಿ ಈ ಪ್ರಯೋಗವನ್ನು ನಮಗೆ ಕೊಟ್ಟಿದ್ದಾರೆ. ಸರಿ, ನಾನು ಅದನ್ನ ಸರ್ವಥಾ ದೂಷಣೆ ಸರ್ವಾತ್ಮನ ಅದು ತ್ಯಾಜ್ಯ ಅಂತ ಹೇಳ್ತಾ ಇಲ್ಲ. ಎಲ್ಲಿ ಒಂದು ವಿಚಾರ ಆಘಾರ ಹೋಮ ನಾವು ನೋಡ್ತೇವೆ. ಆಘಾರ ಹೋಮ ಪ್ರಕರಣ ಬಂದಾಗ ಇಲ್ಲಿ ಆ ವಿಚಾರ ಹೇಳಿದ್ದೇನೆ. ಆಘಾರ ಹೋಮದ ಒಂದು ವಿಚಾರ ಹೇಳ್ತೇನೆ. ಆ ಆಘಾರ ಹೋಮಕ್ಕೆ ನಮಗೆ ಸೂತ್ರ ಏನಿದೆ ಕೇಳಿದ್ರೆ ಆಘಾರಾವಾಘಾರ ಜತಿ ಪ್ರಜಾಪತಜೇ ಸ್ವಾಹ ಇತಿ ಮನಸಾ ಉತ್ತರೆಯ ಪರಿಧಿಸಂಧವು ಸಂಸ್ಪೃಶ್ಯ ಅಕ್ಷ್ಣಜಾ ಸಂತತಂ ಇಂದ್ರಾಜ ಸ್ವಾಹ ಇತ್ಯುಪಾಂಶು ದಕ್ಷಿಣೇ ಪರಿಧಿಸಂಧವು ಸಂಸ್ಪೃಶ್ಯ ಅಕ್ಷ್ಣಜಾ ಸಂತತಂ ಅಂತ ಬೋಧಾದಿನ ಗೃಹ್ಯ ಸೂತ್ರದಲ್ಲಿ ಇದೆ. ನಮ್ಮ ಗೃಹ್ಯ ಕರ್ಮ ನಾವು ಅಗ್ನಿಮುಖ ಅನುಷ್ಠಾನ ಮಾಡುವಾಗ ಇದನ್ನೇ ಅನುಸರಿಸಬೇಕಾದ್ದು ನಮಗೆ ಪ್ರಮಾಣ. ಈಗ
ಉತ್ತರ ಪರಿಧಿ ಸಂಧಿಮಾರಭ್ಯ ನಾವು ಪ್ರಯೋಗದಲ್ಲಿ ಅದ್ಯ ಮಧ್ಯ ಪರ್ಯಂತಂ ಅಂತ ಹೇಳ್ತಾ ಇದ್ದೇವೆ, ಹಾಗೆ ಮಾಡ್ತಾ ಇದ್ದೇವೆ. ಯಾಕೆ ನಮಗೆ ಪ್ರಯೋಗ ಆಗಿದೆ ಅಂತ ನಾವು ಅದನ್ನು ಹಾಗೆ ಮಾಡ್ತಾ ಇದ್ದೇವೆ, ಆದರೆ ಸೂತ್ರ ಹಾಗಿಲ್ಲ. ಉತ್ತರೇ ಪರಿಧಿ ಸಂಧವು ಸಮುಸ್ಪೃಶ್ಯ ಅಕ್ಷ್ಣಜ ಸಂತತಂ ಅಂತ ಹೇಳ್ತಾರೆ. ಅಕ್ಷ್ಣಜ ಶಬ್ದಕ್ಕೆ ಹೇಗೆ ಹಸು ಕರುಗಳು ಅವು ಕಾಲನ್ನು ಮಡಚಿ ಕೂತ್ಕೊಳ್ತಾರೆ, ಮಲ್ಕೊಳ್ಳುವಾಗ ಕೂತ್ಕೊಳ್ಳುವಾಗ ಆ ಕಾಲನ್ನು ಮಡಚಿ ಹೀಗೆ ಕೂತ್ಕೊಳ್ತವೆ. ಹಾಗೆ ನಾವು ಈ ಮೂಲೆಯಿಂದ ಹೀಗೆ ಅದನ್ನು ನೇರವಾಗಿ ಅವು ಕೂತ್ಕೊಳ್ಳೋದಿಲ್ಲ, ಅವರ ಕಾಲು ಮಡಚಿ ಹೀಗಿರ್ತದೆ, ಹಾಗೆ ನಾವು ಇಲ್ಲಿಂದ ಮಡಚಿದ ಹಾಗೆ ಹೀಗೆ ಹೋಗಬೇಕು ಅಂತ ಅರ್ಥ. ಅಕ್ಷ್ಣಜ ಶಬ್ದವಾಗಿ ಅಲ್ಲಿ ಹೇಳಿದ್ದಾರೆ. ಉತ್ತರ ಪರಿಧಿ ನಾವು ಹೀಗೆ ಗುಡ್ಡವನ್ನು ಇಟ್ಕೊಂಡ್ರೆ ಇದು ಉತ್ತರ ಪರಿಧಿ, ಇದು ದಕ್ಷಿಣ ಪರಿಧಿ. ಉತ್ತರ ಪರಿಧಿಯಿಂದ ಆರಂಭಿಸಿ ಸಂತತವಾಗಿ ನಾನು ನಿನ್ನೆ ಹೇಳಿದ ಹಾಗೆ ಮಂತ್ರಾಂತೈ ಕರ್ಮಾದೀನ್ ಸಂಧಿಪಾತಜೇತು ಆಘಾರೇ ಧಾರಾಯಾಂಚ ಆದಿ ಸಂಯೋಗ. ಆಘಾರ ಹೋಮ ಮತ್ತು ವಸೋರ್ಧಾರ ಹೋಮದಲ್ಲಿ ಮಂತ್ರದ ಆದಿ ಕರ್ಮದ ಆದಿ ಜೊತೆಯಲ್ಲೇ ಬರುತ್ತದೆ, ಆದಿ ಸಂಯೋಗವಾಗಿದೆ. ಮತ್ತೆಲ್ಲ ಕಡೆಯಲ್ಲಿ ಮಂತ್ರಾಂತದಲ್ಲಿ ಕರ್ಮ ಮಾಡಬೇಕು ಅಂತ ಇದೆ. ಈಗ ನಾವು ಆಘಾರ ಹೋಮವನ್ನು ಆರಂಭಿಸುವಾಗಲೇ ಪೂರ್ವಾಘಾರದಲ್ಲಿ ಪ್ರಜಾಪತಯೇ ಸ್ವಾಹ ಅಂತ ತಕ್ಷಣದಲ್ಲಿ ಹೇಳ್ತಾ ಹೇಳ್ತಾ ಹವನವನ್ನು ಮಾಡಬೇಕು. ಎಲ್ಲಿ ಅಗ್ನಿ ಮಧ್ಯ ಪರ್ಯಂತಕ್ಕೆ ನಿಲ್ಲಿಸಲಿಕ್ಕೆ ಹೇಳಿಲ್ಲ, ಸೂತ್ರಕಾರರು ಹೇಳಿಲ್ಲ, ವೆಂಕಟೇಶೀಯ ಪ್ರಯೋಗದಲ್ಲಿ ಹೇಳಿದ್ದಾರೆ. ಅದು ಯಾವ ದೃಷ್ಟಿಯಿಂದ ಅವರು ಹೇಳಿದ್ದಾರೆ ನಮ್ಗೆ ಗೊತ್ತಿಲ್ಲ. ಆದರೆ ನಾವು ಇದಕ್ಕೆ ಸೂತ್ರವನ್ನು ಮೂಲವಾಗಿ ವಿಚಾರ ಮಾಡ್ತಾ ಹೋದರೆ ಇಲ್ಲಿ ಸ್ಪಷ್ಟವಾಗಿ ನಮಗೆ ಹೇಳಿದ್ದಾರೆ. ಶೌತ ಸೂತ್ರದಲ್ಲಿ ತಿರಿಯಂಜಂ ದಕ್ಷಿಣ ಪರಿಧಿ ಮಧ್ಯಮಾರಭ್ಯ ಸಂತತಂ ಓತ್ತರ ಪರಿಧಿ ಮಧ್ಯಂ ಆಘಾರಜತಿ ಅಂತ ಹೇಳ್ತಾರೆ. ಅಂದರೆ ದಕ್ಷಿಣಾಂದಿಶಂ ಆರಭ್ಯ ಉತ್ತರಸ್ಯಾಂ ಸಮಾಪನಂ ತಿರಿಯಕ್ತಂ. ಅಲ್ಲಿ ತಿರಿಯಕ್ ಆಘಾರ ಇದೆ. ಈಗ ಅಕ್ಷಣಯ ಇಲ್ಲ ಶೋಧದಲ್ಲಿ, ತಿರಿಯಕ್ಕಿದೆ, ಆದರೆ ಇಲ್ಲಿಂದ ಶುರು ಮಾಡಿ ಆ ಪರಿಧಿ ಪರ್ಯಂತ ಹೇಳಿದ್ದಾರೆ. ಆದ್ದರಿಂದ ನಾವು ಇಲ್ಲಿ ಏನು ಮಾಡಬೇಕು ಹೇಳಿದ್ರೆ, ಆಪಸ್ತಂಭರು ಕೂಡ ಅದಕ್ಕೆ ಸೂತ್ರವನ್ನು ಹೇಳಿದ್ದಾರೆ. ಉತ್ತರಂ ಪರಿಧಿ ಸಂಧಿ ಮನ್ನವಹೃತ್ಯ ಪ್ರಜಾಪತಿಂ ಮನಸಾಧ್ಯಾಯನ್ ದಕ್ಷಿಣ ಪ್ರಾಂಚಂ ಋಜುಗುಂ ಸಂತತಂ ಜ್ಯೋತಿಷ್ಪತ್ಯಾಘಾರಮಾಘಾರಜನ್. ಇಲ್ಲಿ ಪ್ರಾಂಚಮುದಂಚಂ ದಕ್ಷಿಣ ಪ್ರಾಂಚಂ ಅಂತ ಹೇಳ್ತಾರೆ. ದಕ್ಷಿಣ ಪ್ರಾಂಚ ಅಂದ್ರೆ ವಾಯವ್ಯ ದಿಶಾ, ವಾಯವ್ಯ ದಿಕ್ಕಿನಿಂದ ಶುರು ಮಾಡಿ ಆಗ್ನೇಯ ದಿಕ್ಕಿಗೆ ಸಮಾಪನೆ ಅಂತ ಅರ್ಥ. ದಕ್ಷಿಣ ಪ್ರಾಂಚಂ ಶಬ್ದಕ್ಕೆ. ಪ್ರಾಂಚಮುದಂಚಂ ಉತ್ತರಾಘಾರ ಅಂದ್ರೆ ನೈಋತ್ಯ ದಿಕ್ಕಿನಿಂದ ಆರಂಭಿಸಿ ಈಶಾನ್ಯ ದಿಕ್ಕಿಗೆ ಸಮಾಪನೆ. ಅದ್ಯ ಮಧ್ಯಕ್ಕೆ ಈಶಾನ್ಯ ದಿಕ್ಕು ಬರುವುದಿಲ್ಲ, ಆಗ್ನೇಯ ದಿಕ್ಕು ಕೂಡ ಬರುವುದಿಲ್ಲ. ಆದ್ದರಿಂದ ಅಲ್ಲಿ ಐಶಾನ್ಯಕ್ಕೆ ಮತ್ತು ಆಗ್ನೇಯಕ್ಕೆ ಸಮಾಪನ ಆಗಬೇಕು. ಪೂರ್ವಾಘಾರ ಉತ್ತರಾಘಾರಗಳು ಈ ರೀತಿ ಸಮಾಪನ ಆಗಬೇಕು. ಅಲ್ಲಿ ಕೂಡ ಪ್ರಯೋಗದ ಆಪಸ್ತಂಭ ಪ್ರಯೋಗದಲ್ಲಿ ವಾಯವ್ಯ ಕೋಣಾದಾರಭ್ಯ ಆಗ್ನೇಯ ಕೋಣ ಪರ್ಯಂತಂ ಅಂತ ಸಂಸ್ಕಾರ ರತ್ನಮಾಲೆಯಲ್ಲಿ ಇದೆ. ವಾಯವ್ಯಾದಾಗ್ನೇಯಾಂತಂ ನೈಋತ್ಯಾದ ಈಶಾನಾಂತಂ ಅಂತ ಇದೆ. ಎಲ್ಲಿ ಕೂಡ ಅದ್ಯ ಮಧ್ಯ ಪರ್ಯಂತಂ ಇಲ್ಲ. ವೆಂಕಟೇಶ ಪ್ರಯೋಗ ಒಂದಲ್ಲೇ ಮಾಡಿ ಅಲ್ಲಿ ಹಾಕಿದ್ದಾರೆ. ಪ್ರಾಯಶಃ ಪ್ರಮಾದದಿಂದ ಬ್ರಹ್ಮಕರ್ಮ ಸಮುಚ್ಚಯದಲ್ಲೂ ಅದೇ ರೀತಿ ಬಂದರೆ, ಆದರೆ ಅವರಲ್ಲಿ ಅನುಷ್ಠಾನ ಹಾಗೆ ಮಾಡ್ತಾ ಇಲ್ಲ. ಗೋಕರ್ಣದವರೆಲ್ಲರೂ ಕೂಡ ಅಲ್ಲಿಯೇ ಮುಗಿಸ್ತಾರೆ. ಎಲ್ಲಿ ಆ ಎರಡು ಸಮಿತಿ ಇಡ್ತೇವೆ, ಉತ್ತರ ಯಾವುದು ಎರಡು ಸಮಿತಿಗಳನ್ನು, ಮಧ್ಯಮ ಪರಿಧಿ ದಕ್ಷಿಣ ಪರಿಧಿ ಉತ್ತರ ಪರಿಧಿ ಆಗ್ನೇಯ ಈಶಾನ್ಯಗಳಲ್ಲಿ ನಾವು ಎರಡು ಸಮಿತಿಗಳನ್ನು ಇಡ್ತೇವೆ. ಅದಕ್ಕೆ ಆಘಾರ ಸಮಿತ್ತು ಅಂತ ಶ್ರವತದಲ್ಲಿ ಹೆಸರಿದೆ. ಯಾಕೆ ಕೇಳಿದ್ರೆ, ಆಘಾರ ಆಹುತಿಗಳು ಎಲ್ಲಿ ಆರಂಭವಾಗಿ ಎಲ್ಲಿ ಮುಕ್ತಾಯ ಆಗುತ್ತವೆ, ಆ ಮುಕ್ತಾಯವಾಗುವಂತಹ ಸ್ಥಾನದಲ್ಲಿ ಇಡುವಂತಹ ಸಮಿತಿಗೆ ಆಘಾರ ಸಮಿತ್ತು ಅಂತ ಸಾರ್ಥಕವಾದ ಹೆಸರು ಬಂದಿದೆ. ಆದ್ದರಿಂದ ನಾವು ಆಘಾರ ಆಹುತಿಯನ್ನು ಅಲ್ಲಿವರೆಗೆ ಮಾಡಬೇಕಾದದ್ದು ಕರ್ತವ್ಯ. ಈ ಸಂಧಿಯಿಂದ ಉತ್ತರ ಪರಿಧಿಯಿಂದ ಆರಂಭಿಸಿ ಆಗ್ನೇಯಾಂತವಾಗಿ ಪ್ರಥಮ ಆಘಾರ, ನೈಋತ್ಯ ದಕ್ಷಿಣ ಪರಿಧಿ ಸಂಧಿಯಿಂದ ಆರಂಭಿಸಿ ಐಶಾನಾಂತವಾಗಿ ಉತ್ತರಾಘಾರ, ಇದು ಶಾಸ್ತ್ರೀಯವ ಅಂತ ನಮಗೆ ಸಿದ್ಧ ಆಗುತ್ತೆ. ಈ ರೀತಿಯಾಗಿ ಎಲ್ಲಿ ನಮಗೆ ನಮ್ಮ ಪ್ರಯೋಗದಲ್ಲಿ ದೋಷ ಇದೆ, ನೀವು ಅಲ್ಲಲ್ಲಿ ವ್ಯತ್ಯಾಸ ಮಾಡಿಕೊಂಡು ಅನುಷ್ಠಾನ ಮಾಡಿದ್ರೆ ಆ ಅನುಷ್ಠಾನ ಸಫಲವಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ಆ ಉದ್ದೇಶಕ್ಕೋಸ್ಕರ ಇಷ್ಟು ಪ್ರಯತ್ನ ಮಾಡಿದ್ದೇ ಹೊರತು ಇನ್ಯಾವುದೇ ಅಲ್ಲ. ವೆಂಕಟೇಶೀಯ ಪ್ರಯೋಗದ ಮೇಲೆ ನಮಗೆ ಏನೂ ಬೇಜಾರ ಇಲ್ಲ. ನಮ್ಮ ಗುರುಗಳು ಅದನ್ನೇ ನಮಗೆ ಉಪದೇಶ ಮಾಡಿದ್ದು. ಗುರುಗಳ ಉಪದೇಶ ಕೂಡ ನಮಗೆ ಅದೇ ಪ್ರಯೋಗದಲ್ಲಾಗಿದೆ. ಆದರೆ ನಾವೀಗ ಕ್ರಮಶಃ ಪರಿಷ್ಕಾರ, ಅದು ಶ್ರೌತಿಗಳೇ ಹೇಳಿದ್ದಾರೆ, ನಾವು ಓದ್ತಾ ಓದ್ತಾ ಪರಿಷ್ಕಾರ ಆಗಬೇಕಪ್ಪ. ಕೂಷ್ಮಾಂಡ ಹೋಮದಲ್ಲಿ ಒಂದು ವಿಚಾರ ಬರ್ತಾರೆ, ಘಣಾಯ ಅನುಘಣಾಯ ಅಂತ ಉದ್ದೇಶ ತ್ಯಾಗ ಹೇಳ್ತೇವೆ. ಆ ಮಂತ್ರದ ಆರಂಭ ಘಣಾಯ ಅನುಘಣಾಯ ಅಂತ ಉದ್ದೇಶ ತ್ಯಾಗವನ್ನು ಹೇಳ್ತೇವೆ. ಅಲ್ಲಿ ಘಣ ಅನುಘಣ ಇತ್ಯಾದಿಗಳೆಲ್ಲ ದೇವತಾವಾಚಕ ಶಬ್ದ ಅಲ್ಲ. ನಮಗೆ ಭಾಷೆಯನ್ನು ಓದಿಸಿದ್ದಾರೆ. ಆ ಭಾಷೆ ಓದಪ್ಪ.
ಅಲ್ಲಿ ದೇವತೆ ಏನು ಅಂತ ಅರ್ಥ ಆಯ್ತಾ? ಅದೆಲ್ಲ ಅವರನ್ನು ನಾವು ಓಡಿಸ್ಬೇಕು. ಘಣ ಅನುಘಣ ಇತ್ಯಾದಿಗಳೆಲ್ಲ ಆ ಪಾತಕದ ಹೆಸರು, ದೋಷದ ಹೆಸರು. ಆ ದೋಷದ ಪರಿಹಾರ ಆಗ್ಲಿ ಎಂಬ ಉದ್ದೇಶಕ್ಕೋಸ್ಕರ ಅನಾಗಸ ಪಾಪರಹಿತರಾದಂತಹ ಅಗ್ನಿಯಲ್ಲಿ ದೇವತೆ. ಅನಾಗಸ ನಿರ್ಯಕ್ಷ್ಮಜೀಜತೆ ಕೃತ್ಯಾನ್ನಿರಿಂಜ ತೇನಯೋ ಓಸ್ಮತ್ ಸಮೃಚ್ಛಾದೈತಮಸ್ಮೈ ರಸುವಾಮಸಿ ದುಷ್ಟಗುಂಸಾನುಷಗುಂಸಾಭ್ಯಾಂ ಘಣೇನಾನುಘಣೇನ ಚ. ದುಷ್ಟಗುಂಸ ಅನುಷಗುಂಸ ಘಣ ಅನುಘಣ ಅಲ್ಲ ನಾವು ಹೇಳ್ತೇವೆ. ಹಾಗೆ ಅಲ್ಲಿ ಪ್ರಿಂಟ್ ಆಗಿಬಿಟ್ಟಿದೆ ಬ್ರಹ್ಮಕರ್ಮ ಸಂಹಿತೆಯಲ್ಲಿ. ಆದರೂ ದೇವತಾ ವಾಚಕಲ್ಲ, ತಿದ್ದುಕೊಳ್ಳಿ ಅಂತ ಅವರು ಹೇಳಿದ್ದಾರೆ. ನಾವು ಪರಿಷ್ಕಾರ ಆಗಬೇಕು. ಗ್ರಂಥಗಳನ್ನ ಭಾಷ್ಯವನ್ನು ನಾವು ನೋಡ್ತಾ ಆ ಪುಸ್ತಕದಲ್ಲಿ ಹಾಗಿದೆ ಅಂತ ಹಾಗೆ ಅದನ್ನು ಯಥಾವತ್ತಾಗಿ ನಕಲು ಮಾಡಿ ಹೇಳೋದಲ್ಲ. ನೀವು ಪರಿಷ್ಕಾರ ಆಗಿ, ಆ ಪುಸ್ತಕದಲ್ಲಿ ಹಾಗೆ ಆ ಸಂದರ್ಭದಲ್ಲಿ ಆಗಿತ್ತು, ಬಿಟ್ಬಿಡಿ ಅದನ್ನು. ಈಗ ಭಾಷ್ಯ ಓದಿ ದೇವತಾ ಜ್ಞಾನ ಆಯ್ತಲ್ಲ ನಿಮಗೀಗ, ಅದನ್ನು ಬಿಟ್ಟುಬಿಡಿ ಅಂತಂದ್ರು. ನಾನೇ ಬಿಟ್ಟಿದ್ದೇನೆ ಅಂತ ಅವರು ಹೇಳಿದ್ರು. ನಾನೇ ಹೇಳ್ತಾ ಇದ್ದೇನೆ, ಆ ಪುಸ್ತಕವನ್ನು ಮಾಡಿದವರೇ ಅವರೇ ಹೇಳ್ತಾ ಇದ್ರು, ನಾನು ಬಿಟ್ಟಾಗಿದೆ, ನೀವು ಪರಿಷ್ಕಾರ ಆಗಿ. ಅಲ್ಲಿ ಆಗ ಅಂದ್ರೆ ಪಾಪರಹಿತನಾದಂಥ ಅಗ್ನಿಯಲ್ಲಿ ದೇವತೆ. ಅನಾಗೋಭ್ಯೋ ದೇವೇಭ್ಯೈದನ್ನ ಮಮ ಅಂತ ಹೇಳ್ತಾ ಇದ್ವಿ. ಆದ್ದರಿಂದ ನಾವು ಯಾವುದೇ ಗ್ರಂಥದ ಮೇಲೆ ಆರೋಪವನ್ನ ಗ್ರಂಥ ಕರ್ತೃವಿನ ಮೇಲೆ ಆರೋಪ ಹೇಳ್ತಾ ಇಲ್ಲ. ಇದು ನಾವು ಬೋಧಾಜನ ಮಹರ್ಷಿಗಳ ವಾಕ್ಯವನ್ನು ಯಥಾವತ್ತಾಗಿ ನಾವು ಅನುಸರಿಸಬೇಕು. ಆ ಅನುಸರಣೆಯಲ್ಲಿ ನಮ್ಮಲ್ಲಿ ತಪ್ಪಾಗಿದೆ, ದೋಷ ಬಂದಿದೆ, ಪ್ರಮಾದ ಆಗಿದೆ ಅಂತ ಅರ್ಥ. ಆ ಅನುಸರಣೆಯಲ್ಲಿ ನಾವು ಪ್ರಮಾದವಾಗಿದ್ದೇವೆ, ಎಡಬುತ್ತಾ ಇದ್ದೇವೆ, ಅದನ್ನು ನಾವು ತಿದ್ದುಕೊಳ್ಬೇಕು. ಅಷ್ಟೇ ನನ್ನ ತಾತ್ಪರ್ಯ ಹೊರತು ಇನ್ನೇನೂ ಇಲ್ಲ. ಆದ್ದರಿಂದ ಈ ಪುಸ್ತಕದಲ್ಲಿ ಅಗ್ನಿಮುಖ ಮತ್ತು ಜಯಾದಿ ಈ ವಿಚಾರಗಳಲ್ಲಿ ಈ ರೀತಿಯಾಗಿ ಅನೇಕ ದೋಷಗಳ ಪರಿಮಾರ್ಜನೆಗೋಸ್ಕರ ಈ ಗ್ರಂಥ ಹೊರಟಿದೆ. ಇನ್ನೊಂದು ವಿಚಾರ, ನಮ್ಮ ದಕ್ಷಿಣ ಕನ್ನಡದ ಈ ಪೂರ್ಣಾಹುತಿಯ ಸಂದರ್ಭದಲ್ಲಿ, ಪೂರ್ಣಾಹುತಿಯಲ್ಲಿ ಸಮಿಷ್ಟ ಜಗುರು ಹೋಮ ಅಂತ ಹೆಸರು. ಯಜ್ಞ ಜಜ್ಞಂಗಚ್ಚ ಜಜ್ಞಪದಿಂಗಚ್ಚ ಸ್ವಾಹ ಇತ್ಯಾದಿ ಆ ಮಂತ್ರಗಳ ಹೋಮಕ್ಕೆ ಸಮಿಷ್ಟ ಜಜುರು ಹೋಮ ಅಂತ ಹೆಸರು. ಅದಕ್ಕೆ ಬ್ರಾಹ್ಮಣ ನಮಗೆ 6ನೇ ಕಾಂಡದಲ್ಲಿ ಬಂದಿದೆ. ಸಮಿಷ್ಟ ಜಜು ಗುಂಷಿ ಜುಹೋದಿ ಜಜ್ಞಸ್ಥ ಸಮಿಷ್ಟಿ ಯದ್ವೈ ಜಜ್ಞಸ್ಥ ಕ್ರೂರಂಜದ್ವಿಲಿಷ್ಟಂ ಯದ್ವೈ ಜಜ್ಞಸ್ಥ ಕ್ರೂರಂಜದ್ವಿಲಿಷ್ಟಂಜ ದತ್ತೇತಿ ಜನ್ನಾ ಏತಿ ಜದತಿ ಕರೋತಿ ಜನ್ನಾಪಿ ಕರೋತಿ ದೇವತೈ ಕ್ರೀಡಾತಿ ನವಜುಹೋತಿ ನವವೈ ಪುರುಷೇ ಪ್ರಾಣ ಇತ್ಯಾದಿ ಬರುತ್ತದೆ. ಅಲ್ಲಿ ಧಾತಾರಾದಿಸ್ತವಿತ ಆ ಅನುವಾಕದಿಂದ ಅಲ್ಲಿ 9 ಮಂತ್ರಗಳಿವೆ. ನವಜುಹೋತಿ ಅಂತ ಇದೆ, ಷಡ್ಋಗ್ಮಯಾಡಿ ಜುಹೋತಿ ತ್ರೀಡಿ ಯಜು ಗುಂಷಿ ಅಂತ ಮುಂದೆ ಹೇಳಿದ್ದಾರೆ. ಅಲ್ಲಿ ಧಾತಾರಾದಿಯಿಂದ ಶುರು ಮಾಡಿ ಯಜ್ಞಯಜ್ಞಂಗಚ್ಛಾ ಪರ್ಯಂತ 6 ಋಗ್ಮಂತ್ರಗಳು, ಷಡ್ಋಗ್ಮಯಾಡಿ ಜುಹೋತಿ. ಇನ್ನು ಯಜ್ಞಯಜ್ಞಂಗಚ್ಛ ಆರಂಭಿಸಿ 3 ಯಜುರ್ಮಂತ್ರಗಳು, ಒಟ್ಟು 9 ಮಂತ್ರಗಳಿಂದ ನೀವು ಸಮಿಷ್ಟ ಯಜುರ್ ಹೋಮವನ್ನು ಮಾಡಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಹ್ರಸ್ವ ಮಾಡಿ ಯಜ್ಞಯಜ್ಞಂಗಚ್ಛ ಅಂತ 3 ಮಂತ್ರಗಳನ್ನು ಮಾಡ್ತಾ ಇದ್ದೇವೆ. ಅದು ಕೂಡ ಮಂತ್ರ ವಿಭಾಗ ನಾವು ತಪ್ಪಾಗಿ ಹೇಳ್ತಾ ಇದ್ದೇವೆ. ನಾವು ಇಲ್ಲೇನು ಯಜುಸ್ಸಂಹಿತಾ ಹೋಮದಲ್ಲಿ ಮಾಡ್ತಾ ಇದ್ದೇವೆ, ಅದು ಶುದ್ಧವಾದ ಮಂತ್ರ ವಿಭಾಗ. ನಾವೀಗ ವೆಂಕಟೇಶೀಯ ಪ್ರಯೋಗವನ್ನು ಅನುಸರಿಸಿ ಏನು ಮಾಡ್ತಾ ಇದ್ದೇವೆ ಅದು ಶುದ್ಧಾಂಗವಾಗಿ ತಪ್ಪಾಗಿದೆ. ಆ ಮಂತ್ರ ವಿಭಾಗ ಸರಿಯಲ್ಲ. ಅಲ್ಲಿ ಮಧ್ಯದಲ್ಲಿ, ಅದಕ್ಕೆ ಪೂರ್ವದಲ್ಲಿ ಇಂದಾರ ಸುರಾಧಿಪತ ಜಯ ಸ್ವಾಹ ಅಗ್ನದೇ ತೇಜೋಧಿಪತ ಅಂತ ಹೇಳಿ 8 ದಿಕ್ಪಾಲ ಆಹುತಿಗಳನ್ನು ನಾವು ಪ್ರಕ್ಷೇಪ ಮಾಡ್ತಾ ಇದ್ದೇವೆ. ಇದಕ್ಕೇನು ಮೂಲ? ಪ್ರಾಯಶಃ ವೆಂಕಟೇಶ ಪ್ರಯೋಗದಲ್ಲಿ ಆ ವಾಕ್ಯವನ್ನು ಹಾಗಿಲ್ಲ. ಯಾವ ಪ್ರಯೋಗಕಾರರೂ ಕೂಡ ಪೂರ್ಣಾಹುತಿಯ ಕಾಲಕ್ಕೆ ಆ 8 ಮಂತ್ರಗಳಿಗೆ ವಿನಿಯೋಗವನ್ನು ಹೇಳಿಲ್ಲ. ಅದು ಪರಿವಾರ ದೇವತೆಗಳು, ಆವರಣ ದೇವತೆಗಳು. ಎಷ್ಟೋ ನಾವು ಆಗಮೋಕ್ತ ಪೂಜೆಯ ಸಂದರ್ಭದಲ್ಲಿ ಇಂದಾದ ಸುರಾಧಿಪತ ಜೇರ್ವಾಜ್ಞದೇ ತೇಜೋಧಿಪತ ಜೇರ್ವಾಜಮಾಜ ಪ್ರೇತಾಧಿಪತಿ ಅಂದ್ರೆ ನಾವು ಆವರಣ ದೇವತೆಗಳನ್ನು ಹಾಕ್ತೇವೆ. ಆವರಣ ಪೂಜೆಯಲ್ಲಿ ಪರಿವಾರ ಇತ್ಯಾದಿಗಳಲ್ಲಿ ನಾವು ಅದನ್ನು ಪೂಜೆ ಮಾಡುತ್ತೇವೆ. ಆಗಮೋಕ್ತವಾದಂತಹ ಆ ದೇವತೆಯ ಹೋಮ ಸಂದರ್ಭದಲ್ಲಿ ಅದನ್ನು ಹೇಳಿ, ಅದು ಪೂರ್ಣಾಹುತಿ ಹೇಳಬಾರದು. ಅಲ್ಲಿ ಪರಿವಾರ ದೇವತೆಗಳಿಗೆ, ಆವರಣ ದೇವತೆಗಳಿಗೆ ಹೋಮ ಮಾಡುವ ಸಂದರ್ಭದಲ್ಲಿ ಅದನ್ನ ಹೇಳಬೇಕೇ ಹೊರತು ಅದನ್ನ ತಂದು ಯಾರೋ ಒಬ್ರು ಈ ಪೂರ್ಣಾಹುತಿಯಲ್ಲಿ ಶುರು ಮಾಡಿದ್ರು. ಏನೋ ಒಂದು ಅದು ಯಾತಕ್ಕೆ ಅದು ಆರಂಭ ಆಯಿತು? ಯಾಕಂದ್ರೆ ಅಜ್ಞಾನ ಎನ್ನುವುದು ಅನಾದಿ. ಅದು ಅಜ್ಞಾನಕ್ಕೊಂದು ನಾವು ಸೀಮಿದೆ, ಅದು ಅನಂತ ಅಲ್ಲ. ಅಜ್ಞಾನವನ್ನು ನಾವು ಕೊನೆಗಳಿಸಲೇಬೇಕು. ಯಾವುದೋ ಒಂದು ಸಂದರ್ಭದಲ್ಲಿ ಅಜ್ಞಾನವಶಾತ್ ಆ ಮಂತ್ರಗಳ ಪ್ರಯೋಗ ಬಂದಿದೆ. ನಮ್ಮ ಹಿಂದಿನವರ ಮೇಲೆ ನಾನು ಏನೋ ಅವರ ಮೇಲೆ ತುಂಬಾ ನಂಗೆ ಗೌರವ ಇದೆ. ನನ್ನ ತಂದೆಯು ಅದೇ ಪ್ರಕಾರ ಮಾಡಿದವರು. ನಾವು ತಂದೆಯನ್ನು ಬೈಲಿಕ್ಕಾಗುತ್ತಾ? ಆದರೆ ತಂದೆಯಲ್ಲಿ ಅಜ್ಞಾನ ಇಲ್ಲ ಅಂತ ಹೇಳಿಕ್ಕಾಗುವುದಿಲ್ಲ. ತಂದೆ ಇರ್ಬೋದು, ಅಜ್ಜ ಇರ್ಬೋದು, ನನ್ನ ಗುರುಗಳೇ ಇರ್ಬೋದು. ಅಜ್ಞಾನದಿಂದ ಆ ಒಂದು ಮಂತ್ರದ ವಿನಿಯೋಗ ಪೂರ್ಣಾಹುತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ, ಇವತ್ತು ಮಾಡ್ತಾ ಇದ್ದೇವೆ, ಮುಂದುವರಿಸ್ತಾನೇ ಇದ್ದೇವೆ. ಈ ಮಂತ್ರ, ಈ ಪುಸ್ತಕ ಬಂದು 10 ವರ್ಷ ಆಯಿತು. ದಯಮಾಡಿ ವೈದಿಕರು ವಿಚಾರ ಮಾಡಿ.
ಯಾಕೆ ನೀವು ವಿಚಾರ ಮಾಡ್ತಾ ಇಲ್ಲ? ಈ ಮಂತ್ರ ಸ್ಪಷ್ಟವಾಗಿ ಇದರಲ್ಲಿ ಹಾಕಿದ್ದೇನೆ. ಈ 8 ಮಂತ್ರಗಳಿಗೆ ಇಲ್ಲಿ ಯಾಕೆ ಪೂರ್ಣಾಹುತಿಯಲ್ಲಿ ವಿನಿಯೋಗ ಯಾಕಕ್ಕೆ? ಏನು ಅವಶ್ಯಕತೆ ಇಲ್ಲ. ಸಪ್ತತೇಜ್ಞ ಮಂತ್ರವನ್ನು ಪೂರ್ಣಾಹುತಿಗೆ ಹೇಳಿದ್ದಾರೆ ನಮ್ಮ ಯಾಜ್ಞಿಕರು, ಬೋಧಾಯನಾದಿ ಮಹರ್ಷಿಗಳು. ಇದನ್ನೇ ಶೃಂಗೇರಿ ನಮ್ಮ ಮಹಾಸನ್ನಿಧಾನ ಒಂದು ಕಡೆಯಲ್ಲಿ ಪೂರ್ಣಾಹುತಿ, ನಮ್ಮ ಈ ದಕ್ಷಿಣ ಕನ್ನಡದ ಪೂರ್ಣಾಹುತಿಯನ್ನು ನೋಡಿ ಪ್ರಾಯಶಃ ಎಡತರೆ ಮಠದಲ್ಲಿ ಒಂದು ಅನುಷ್ಠಾನ ಆಗುವಾಗ ನಮ್ಮ ಊರಿನ ಒಬ್ಬರು ಪುರೋಹಿತರು ಅಲ್ಲಿ ಗಣಪತಿ ಹೋಮವನ್ನು ಮಾಡ್ತಾ ಇದ್ರು. ಸರಿ, ಪೂರ್ಣಾಹುತಿ ಸಂದರ್ಭದಲ್ಲಿ ಸ್ವಾಮಿಗಳು ಬಂದರು, ಯಜ್ಞಂಗಚ್ಚ ಇದು ಅವರು ಮೂರ್ಧಾನಂ ಅಂತ ಎತ್ತಿಬಿಟ್ರು. ನಮ್ಮ ಊರಿನ ಒಂದು ಪದ್ಧತಿಯಲ್ಲಿ ಸ್ವಾಮಿಗಳು ಅಲ್ಲೇ ನಿಲ್ಲಿಸಿದ್ರು. ಸಪ್ತತೆ ಅಗ್ನಿ ಅಂತ ಅವರೇ ಎತ್ತಿಬಿಟ್ರು. ಅದನ್ನು ಹೇಳಿ ಅಂತ. ಮೂರ್ಧಾನಂ ಹೇಳಿಲ್ಲ, ಗ್ರಹಯಜ್ಞದಲ್ಲಿ ಮಾತ್ರ ಮೂರ್ಧಾನವಿದೆ ಪೂರ್ಣಾಮುತ್ವ ಅಂತ ಒಂದು ವಾಕ್ಯ ಇದೆ. ಅದೇ ಸರ್ವತ್ರ ಅಧಿದೇಶವಾಗಿ, ಅದು ಉಪದೇಶ ಅಧಿದೇಶ ಅಂತ ಎರಡು ಇದೆ. ಮೀಮಾಂಸಾ ಶಾಸ್ತ್ರದಲ್ಲಿ ಸಮಗ್ರಾಂಗೋಪದೇಶ ಪ್ರಕೃತಿ, ವಿಕೃತಿಯಾಗದಲ್ಲಿ ಪ್ರಕೃತಿಯಿಂದ ನಾವು ತರಬೇಕು, ಅಧಿದಿಷ್ಟವಾಗಬೇಕು ಅಂತ ಇದೆ. ಈ ಗೃಹ್ಯ ಸೂತ್ರದಲ್ಲಿ ಪೂರ್ಣಾಹುತಿಯ ಸಂದರ್ಭದಲ್ಲಿ ಬೋಧಾ ಜನರು ಸಪ್ತತೇಜ್ಞ ಮಂತ್ರವನ್ನು ಪೂರ್ಣಾಹುತಿಗೆ ಆದೇಶ ಮಾಡಿದ್ದಾರೆ. ಅಲ್ಲಿ ಸೂತ್ರ ಮಾಡಿ ಗ್ರಥನ ಮಾಡಿ ಇಟ್ಟಿದ್ದಾರೆ. ಪೂರ್ಣಾಹುತಿಯಲ್ಲಿ ಈ ಮಂತ್ರವನ್ನು ಹೇಳಿ ಅಂತ. ಗ್ರಹಯಜ್ಞದಲ್ಲಿ ಮಾತ್ರ ಮೂರ್ಧಾನವಿತಿ ಪೂರ್ಣಾಮುತ್ವ, ಅದನ್ನು ಬಿಡಬೇಕು ಅಂತ ಅರ್ಥ ಅಲ್ಲ, ಅದನ್ನು ಜೊತೆಯಲ್ಲಿ ಮೂರ್ಧಾನಂ ಕೂಡ ಹೇಳಿ ಅಂತ ಒಂದು ವಾಕ್ಯವನ್ನು ಹೇಳಿದ್ದಾರೆ. ಅಷ್ಟೇ ಹೊರತು ನಾವು ಈಗೇನು ಮಾಡ್ತಾ ಇದ್ದೇವೆ, ಸಪ್ತತೇಜ್ಞ ಬಿಟ್ಟು ಬಿಡ್ತೇವೆ. ಎಲ್ಲ ಹವನದಲ್ಲೂ ಕೂಡ ಈ ಇಂದ್ರಾಯ ಸುರಾಧಿಪತಯ ಸುರು ಮಾಡಿ ಯಜ್ಞಂಗಚ್ಚವನ್ನು ಕೂಡ ತಪ್ಪಾಗಿ ಮಂತ್ರ ವಿಭಾಗ ಮಾಡಿ ಸಪ್ತತೇಜ್ಞ ಮಂತ್ರವನ್ನು ಬಿಟ್ಟು ಮೂರ್ಧಾನಂ ಒಂದು ಮಂತ್ರವನ್ನು ಹೇಳ್ತಾ ಇದ್ದೇವೆ. ಇದೆಲ್ಲ ಅವಿಚಾರೀಯ ಮಾಡಿದಂತಹ ಕೆಲಸ. ನಮ್ಮ ಹಿಂದಿನವರು ಮಾಡಿದ್ದಾರೆ, ಅದನ್ನೇ ಮಾಡ್ತೇನೆ ಅಂತ ಹಠಗಟ್ಟಿ ಮಾಡುವಂತಹದ್ದು ಯುಕ್ತವಲ್ಲ. ಇನ್ನೊಂದು ವಿಚಾರ, ಒಂದು ಉದಾಹರಣೆ ಹೇಳ್ತೇನೆ. ನೀರ್ಗಾನ ವಿಶ್ವನಾಥ ಭಟ್ರು ಒಂದು ಒಳ್ಳೆ ಮೀಮಾಂಸಕರು, ಒಳ್ಳೆ ಪುರೋಹಿತರು, ಉತ್ತರಾಖಂಡದವರು, ಸಿದ್ದಾಪುರದವರು. ಅವರು ಒಂದು ಸಂದರ್ಭದಲ್ಲಿ ನಮ್ಮ ಊರಿನ ಒಬ್ಬರು ಪ್ರಸಿದ್ಧ ಗೃಹಸ್ಥರ ಮನೆಯಲ್ಲಿ ಅನುಷ್ಠಾನಕ್ಕೆ ಬಂದಿದ್ರು. ಅವರಿಗೆ ಬ್ರಹ್ಮತ್ವ ಸ್ಥಾನ ಕೊಡ್ತೇವೆ ಅಂತ ಅವರು ಬ್ರಹ್ಮತ್ವ ಕೂತಿದ್ರು. ನಮ್ಮ ಊರಿನ ಒಬ್ಬರು ಪುರೋಹಿತರು ಅಲ್ಲಿ ಪೂರ್ಣಾಹುತಿ ಸಂದರ್ಭದಲ್ಲಿ ಎದ್ದು ನಿಂತು ಅವರೇನು ಮಾತಾಡಲಿಲ್ಲ. ಆ ಸಂದರ್ಭದಲ್ಲಿ ಅವರೆಲ್ಲ ಹೇಳಿದ್ರು, ಅವರ ಅಜ್ಜನ ಪುಸ್ತಕದಲ್ಲಿ ಹಾಗಿದೆ ಹೀಗಿದೆ ಅಂತ ಹೇಳ್ಕೊಂಡು ಸುರಾಧಿಪತಿ ಪ್ರೇತಾಧಿಪತಿ ಎಲ್ಲ ಬಂದರು ಅವರ ಪೂರ್ಣಾಹುತಿಯಲ್ಲಿ. ಸುಮ್ಮನೆ ಇದ್ರು. ಯಾರು ನಿರ್ಗಾನ ವಿಶ್ವನಾಥ ಭಟ್ರು. ಕೆಳಗೆ ಬಂದ ಮೇಲೆ ನನ್ನ ಹತ್ರ ಹೇಳಿದ್ರು, ಭಟ್ರೆ, ನಾನೊಂದು ನನ್ನ 30 ವರ್ಷದ ಪೌರೋಹಿತ್ಯ ಅನುಭವದಲ್ಲಿ ಇವತ್ತೊಂದು ವಿಶಿಷ್ಟವಾದ ಪೂರ್ಣಾಹುತಿ ನೋಡಿದೆ, ಧನ್ಯೋಸ್ಮಿ. ಅದೇನು ವಿಶ್ವನಾಥ ಭಟ್ರು? ನಂಗೆ ಕೂಡಲೇ ಅರ್ಥ ಆಯ್ತದ ಆ ವಿಚಾರ. ಈ ಪುಸ್ತಕ ಎಲ್ಲ ನೋಡಿದಾರೆ ಅವರು. ದಕ್ಷಿಣ ಕನ್ನಡದಲ್ಲಿ ಈ ಪದ್ಧತಿ ಇದೆ ಅಂತ ಅವರಿಗೆ ಗೊತ್ತಾಯಿತು. ಅದೃಷ್ಟಪೂರ್ವ ಇವರಿಗೆ ನೋಡಿಲ್ಲ ಅವರು, ನಾನು ಧನ್ಯನಾದೆ ಅಂತ ವ್ಯಂಗ್ಯವಾಗಿ ಹೇಳಿದ್ರು. ಆ ಹೋಮ ಮಾಡಿದ ಪುರೋಹಿತರು ಅಲ್ಲೇ ಇದ್ದವರಿಗೆ ಇನ್ನೂ ಅರ್ಥ ಆಗಿಲ್ಲ. ನಾನು ಬಿಡಿಸಿ ಹೇಳಿದರೆ ಆದರೂ ಅವರಿಗೆ ಅರ್ಥ ಆಗಿಲ್ಲ. ನನ್ನ ಅಜ್ಜ ಬರದದ್ದು ಅಂತ ಹೇಳ್ತಾರೆ. ಈ ಭ್ರಾಂತಿಗೆ ಯಾವಾಗ ಅದಕ್ಕೊಂದು ವಿನಾಶ ಇರಬೇಕಲ್ಲ. ಎಲ್ಲ ಭ್ರಾಂತಿಗಳು ಕೂಡ ನಿವಾರಣೆ ಆಗಲೇಬೇಕು. ಎಲ್ಲ ಅಜ್ಞಾನ ಕೂಡ ಒಂದಲ್ಲ ಒಂದು ಕಾಲಕ್ಕೆ ನಿವಾರಣೆ ಆಗಬೇಕು. ಆ ಕಾಲ ಬರಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅಜ್ಞಾನ ಭ್ರಾಂತಿಗಳು ಆದಷ್ಟು ಬೇಗ ನಮ್ಮ ಪುರೋಹಿತರಿಗೆ ನಿವಾರಣೆ ಆಗಲಿ. ಪಾಪ ಗೃಹಸ್ಥರಿಗೆ ಏನೂ ಗೊತ್ತಿಲ್ಲ, ಅವರು ತುಪ್ಪ ಇಟ್ಟಿದ್ದಾರೆ, ಇವರು ತುಪ್ಪವನ್ನು ಮುಗಿಸ್ತಾರೆ. ಇದು ಶಾಸ್ತ್ರೀಯ ಅಲ್ಲ. ನಾವು ಶಾಸ್ತ್ರೀಯವಾಗಿ ಅಂದರೆ ಇದನ್ನು ನೋಡಬೇಕು. ಬೋಧಾ ಜನರು ಸೂತ್ರದಲ್ಲಿ ಹೇಳಿಕೊಟ್ಟಿದ್ದಾರೆ. ಅನೇಕ ಗ್ರಂಥಗಳು ನಮಗೆ ಉಪದೇಶವನ್ನು ಮಾಡ್ತಾ ಇದ್ದೇವೆ. ಶ್ರೌತಿ ರಾಮಚಂದ್ರ ಶ್ರೌತಿಗಳಂತ ಮಹಾತ್ಮರು ನಮಗೆ ಹೇಳಿದ ವಿಚಾರ ಅದು. ಇನ್ನೊಂದು ವಿಚಾರ ಏನು, ನಮ್ಮ ಗೃಹ್ಯ ಸೂತ್ರಕ್ಕೆ ಸೂರಿ ರಾಮಚಂದ್ರ ಶಾಸ್ತ್ರಿಗಳೊಂದು ವ್ಯಾಖ್ಯಾನ ಬರೆದುಬಿಟ್ರು. ಸಂಜೀವಿನಿ ವ್ಯಾಖ್ಯಾನ ಅಂತ ಹೆಸರಿನಲ್ಲಿ ಜಗತ್ಪ್ರಸಿದ್ಧವಾಗಿ ಆಯಿತು. ಎಲ್ಲರೂ ಕೂಡ ಅದನ್ನೇ ಇಟ್ಟುಕೊಂಡು ಆ ಬೋಧಾಜನ ವೆಂಕಟೇಶ ಪ್ರಯೋಗವನ್ನೇ ಮುಖ್ಯವಾಗಿ ಇಟ್ಟುಕೊಂಡು ಅನೇಕ ಪ್ರಕ್ಷಿಪ್ತ ಸೂತ್ರಗಳನ್ನೆಲ್ಲ ತಂದು ಹಾಕಿದ್ರು. ನಾನು ನಿನ್ನೆ ಹೇಳಿದೆ, ಯಥೋ ಶಬ್ದದಿಂದ ಗೃಹ್ಯ ಸೂತ್ರದ ಆರಂಭ. ಶಿಷ್ಟಿ ವ್ಯಾಖ್ಯಾನ ಕೂಡ ಅದನ್ನೇ ಹೇಳ್ತಾ ಇದೆ. ಅವರು ಅಥ ಶಬ್ದ ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ರಲ್ಲ. ಅಥ ಯಥೋ ಅಂತ ಅಥ ಶಬ್ದ ಬಿಟ್ಟು ಹೋಗಿದೆ ಅವರಿಗೆ. ಯಾರಿಗೆ? ಮೈಸೂರಿನ ಗೃಹ್ಯ ಸೂತ್ರದಲ್ಲಿ ಅಥ ಶಬ್ದವನ್ನು ಬಿಟ್ಟು ಅವರು ಹಾಕಿದ್ದಾರೆ. ಅವರು ಹೊಸದಾಗಿ ಅಲ್ಲಿ ಪ್ರಕ್ಷೇಪ ಮಾಡಿದ್ರು. ಅವರು ಶಿಷ್ಟಿ ವ್ಯಾಖ್ಯಾನ ನೋಡಿಲ್ಲ ಅಂತ ಗೊತ್ತಾಯಿತು. ಬೋಧಾನ ಗೃಹ್ಯಕ್ಕಿರುವಂತಹ ಏಕೈಕ ವ್ಯಾಖ್ಯಾನ ಶಿಷ್ಟಿ ವ್ಯಾಖ್ಯಾನ, ಅದು ಕೂಡ ಅಪೂರ್ಣ ಇದೆ. ಅದನ್ನು ಅವರು ನೋಡಿಲ್ಲ. ಅವರ ಶಾಸ್ತ್ರದ ಪ್ರೌಢಿಮೆ ಎಂದು ತೋರಿಸುವುದಕ್ಕೋಸ್ಕರ ಅಥ ಯಥೋ ಏತದ್ಭುತ ಅಂತ ಶುರು ಮಾಡಿದ್ರು. ಹೀಗೆ ಅವರ ಸಂಜೀವಿನಿ ವ್ಯಾಖ್ಯಾನದಲ್ಲಿ ನಮಗೆ ಶ್ರೌತಿಗಳು ತೋರಿಸಿ ಹೇಳಿದ್ರು, ನೋಡಪ್ಪ, ಇದು ಒಂದೊಂದು ಪೇಜಲ್ಲಿ ಕನಿಷ್ಠ 10 ತಪ್ಪಿದೆ. ಇದಲ್ಲಿ ಇದು ತೇಜಂ ಸಂಜೀವಿನಿ ಅಪಿತು ಸಂಹಾರಿಣಿ ಅಂತಂದ್ರು. ಇದು ಸಂಹಾರಿಣಿಯಪ್ಪ, ಸೂತ್ರವನ್ನೇ ಸಂಹಾರ ಮಾಡಿದ್ದಾರೆ ಅವರು.
ಅಂತ ಬಹಳ ದುಃಖಪಟ್ಟು ಹೇಳಿದರು. ಅವರ ಕಾಲದಲ್ಲಿ ಸವತಿಗಳು ಶಿಷ್ಯನ ಮೂಲಕ ಆ ವ್ಯಾಖ್ಯಾನಕ್ಕೆ ಖಂಡನೆಯನ್ನು ಬರೆಸಿದ್ದಾರೆ. ಅದು ಇಂದು ಕೂಡ ನಮ್ಮಲ್ಲಿ ಉಪಲಬ್ಧಿ ಇದೆ, ಹಸ್ತಪ್ರತಿಯಲ್ಲಿ ಇದೆ ಅಷ್ಟೇ. ಅದು ಗ್ರಂಥ ರೂಪದಲ್ಲಿ ಬರುವ ಕಾಲ ಬಂದಿಲ್ಲ ಅಂತ ಕನಿಸ್ತಾರೆ. ಅವರು ಶಿಷ್ಯರ ಮೂಲಕ ಅದನ್ನು ಅಷ್ಟು ಸಮಗ್ರವಾಗಿ ಬರೆಸಿದ್ದಾರೆ. ಎಲ್ಲೆಲ್ಲಿ ತಪ್ಪಾಗಿದೆ, ಎಲ್ಲಿ ಹೇಗೆ ಆಗಬೇಕಾಗಿತ್ತು ಎಲ್ಲವನ್ನು ಕೂಡ ಈ ಮೈಸೂರಿನ ಈ ಗೃಹ್ಯಸೂತ್ರ, ಅವರು ಕುಂಭಕೋಣದ ಗೃಹ್ಯಸೂತ್ರ ಎಲ್ಲವನ್ನು ಕೂಡ ನೋಡಿದವರು. ಕಲ್ಕತ್ತಾ ಏಷಿಯಾಟಿಕ್ ಸೊಸೈಟಿಯಲ್ಲಿ ಗೃಹ್ಯಸೂತ್ರ ಇದೆ ಅಂತ ಹೇಳ್ತಾರೆ. ಸಮಗ್ರವನ್ನು ಅವರು ನೋಡಿದವರು. ಇವರು ನಮ್ಮ ತಾಳೆಪತ್ರದಲ್ಲಿ ಹೀಗೆ ಅಂತ ಹೇಳಿಬಿಟ್ಟು ಸೂರಿ ರಾಮಚಂದ್ರ ಶಾಸ್ತ್ರ ದೊಡ್ಡವರು, ಶಾಸ್ತ್ರ ಪುರಾಣ ಇದಲ್ಲೆಲ್ಲ ತುಂಬಾ ದೊಡ್ಡವರು ಅವರು. ನಾನು ಖಂಡಿತ ಅವರಿಂದ ಆ ರೀತಿಯಾಗಿ ಕಾಣ್ತಾ ಇಲ್ಲ. ಆದರೆ ಅವರ ವ್ಯಾಪ್ತಿ ಮೀರಿ ಹೋಗಿದ್ದಾರೆ ಅವರು. ಅವರ ಕ್ಷೇತ್ರ ಅಲ್ಲ, ಅಕ್ಷೇತ್ರ ಪ್ರವೇಶ ಮಾಡಿದ್ದಾರೆ ಅವರು. ಯಾರು ಅನಧೀತ ವೇದನಾಗಿ ಶ್ರೌತಕರ್ಮದ ಒಂದು ಶಬ್ದದ ಪರಿಚಯ ಕೂಡ ಇಲ್ಲದೆ ಗೃಹ್ಯಕ್ಕೆ ವ್ಯಾಖ್ಯಾನ ಮಾಡಿ ಜಗತ್ ಪ್ರಸಿದ್ಧರಾದರೂ ಅದನ್ನೆಲ್ಲ ನಾವು ಕೈ ಚಪ್ಪಾಳೆಯಿಂದ ಸ್ವಾಗತ ಮಾಡ್ತಾ ಇದ್ದೇವೆ. ಆದರೆ ಶ್ರೌತಿಗಳ ಪುಸ್ತಕ ಇನ್ನೂ ಕೂಡ ಹಸ್ತರೂಪದಲ್ಲೇ ಇನ್ನೂ ಇದೆ. ಇದೇನು ನಮ್ಮ ದೌರ್ಭಾಗ್ಯ. ಆ ಗ್ರಂಥ ನಮಗೆ ಬಂದು ನಮ್ಮ ಜ್ಞಾನದ ಬೆಳಕನ್ನು ತೋರಿಸ್ಬೇಕಾಗಿತ್ತು. ಅದಿನ್ನೂ ಹಸ್ತರೂಪದಲ್ಲಿ ಹಸ್ತಪ್ರತಿ ಹಾಗೇ ಬಿದ್ದುಕೊಂಡಿದೆ. ಯಾರೂ ಈ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಆ ತಮಿಳುನಾಡಿನ ಒಬ್ಬರು ಶ್ರೌತಿಗಳು ಇನ್ನೂ ಕೂಡ ನೋಡ್ತಾ ಇದ್ದಾರೆ. ಅವರು ನಂಗೆ ಮೊನ್ನೆ ಪ್ರಶ್ನೆ ಕೇಳಿದ್ರು. ನಾನು ರಾಮಚಂದ್ರ ಶ್ರೌತಿಗಳು ಅಂತ ಬರೋದೊಂದು ಪುಸ್ತಕ ನೋಡಿದೆ. ನನ್ನ ಬುದ್ಧಿ ಅದನ್ನು ಒಪ್ತಾ ಇಲ್ಲ ಬಿಟ್ರೆ ಅಂತಂದು. ನನ್ನ ಬುದ್ಧಿ ಅದನ್ನು ಒಪ್ತಾ ಇಲ್ಲ. ನಮ್ಮ ಸೂತ್ರ ಇಲ್ಲಿ ಏನು ಅನುಷ್ಠಾನ ಕ್ರಮ ಇದೆ ತಮಿಳುನಾಡಿನಲ್ಲಿ, ಬೋಧಾಯನ ಸೂತ್ರಗಳ ಅನುಷ್ಠಾನ ಕ್ರಮ ಏನಿದೆ ಅದಕ್ಕೆ ಅನುಗುಣವಾಗಿಲ್ಲ. ಅಲ್ಲಿ ಯಥಾಸೂತ್ರವಾಗಿ ಅನುಷ್ಠಾನ ಮಾಡ್ತಾರೆ. ಸಾಮಾನ್ಯವಾಗಿ ತಮಿಳುನಾಡಿನಲ್ಲಿ ಆಪಸ್ತಂಭ ಅನುಷ್ಠಾನ ಇರ್ಬೋದು, ಅದು ಯಥಾಸೂತ್ರವಾಗಿ ಇದೆ. ಅನ್ಯೂನ ಅನತಿರಿಕ್ತವಾಗಿ ಅವರು ವಿಪರೀತವಾಗಿ ಎಲ್ಲೂ ಕೂಡ ಹಾಕೋದಿಲ್ಲ, ಯಥಾಸೂತ್ರವಾಗಿ ಅನುಷ್ಠಾನ ಮಾಡ್ಕೊಂಡು ಬರ್ತಾರೆ. ಒಂದು ಉದಾಹರಣೆ, ನಾವು ಅಂಕುರಾರ್ಪಣ, ನಾವು ಬೋಧಾಯನರು ಹೇಳಿದಂತಹ ವಿಚಾರ ಇದೇ ಗೃಹ್ಯ ಸೂತ್ರದಲ್ಲಿ. ಶುಭಕರ್ಮದಲ್ಲಿ ಅಂಕುರಾರ್ಪಣೆ ಮಾಡಬೇಕು ಅಂತ ನಾವೆಲ್ಲ ಯಾರು ಮಾಡ್ತಾ ಇಲ್ಲ, ನಮಗೆ ಅದರ ಪರಿಚಯವೇ ಇಲ್ಲ. ಯದ್ಯಪಿ ನಮ್ಮ ಪ್ರಯೋಗದಲ್ಲಿ ಹಾಗಿದ್ದಾರೆ ಅದನ್ನು ಬ್ರಹ್ಮಕರ್ಮ ಸಮುಚ್ಚಯದಲ್ಲಿ ನಾವು ಬಿಟ್ಟಿದ್ದೇವೆ. ಅಲ್ಲಿ ಅನುಷ್ಠಾನ ಮಾಡ್ತಾ ಇದ್ದಾರೆ ಆಪಸ್ತಂಭರು. ಉದಕ ಶಾಂತಿ ಬೋಧಾಯನೋಕ್ತ ಉದಕ ಶಾಂತಿ ಆಪಸ್ತಂಭರು ಹೇಳಿಲ್ಲ. ಗ್ರಹಯಜ್ಞವನ್ನು ಆಪಸ್ತಂಭರು ಹೇಳಿಲ್ಲ. ಬೋಧಾಯನರೇ ಅದಕ್ಕೆ ಪ್ರವರ್ತಕರು. ಅದನ್ನು ನಾವೆಲ್ಲ ಅನುಷ್ಠಾನ ಮಾಡ್ತೇವೆ. ಅಂಕುರಾರ್ಪಣವನ್ನು ಬಿಟ್ಟಿದ್ದೇವೆ. ಹೀಗೆ ಆ ಶ್ರವತಿಗಳು ಹೇಳಿದ್ರು, ನನಗೆ ಆ ಸೂತ್ರ ನಮಗೆ ಒಪ್ಪಿಗೆ ಆಗ್ತಾ ಇಲ್ಲ, ಅವರ ವ್ಯಾಖ್ಯಾನ ಅದನ್ನು ಎಸೀರಿ ಅಂತ ಹೇಳಿದೆ ನಾನು. ಆ ಪುಸ್ತಕ ಎಸೀರಿ ಬೇಡ, ಅದು ಮೈಸೂರಿನ ಪರಿಶುದ್ಧವಾದ ಪುಸ್ತಕ ಇಟ್ಕೊಳ್ಳಿ. ಹೌದು, ನನ್ನ ಬುದ್ಧಿ ಅದನ್ನೇ ಹೇಳ್ತಾ ಇದೆ ಅಂತ ಅದು ಒಪ್ಪಿಕೊಂಡರು ಅವರು. ಈ ಪುಸ್ತಕದಲ್ಲಿ ವಿಚಾರ ಮಾಡ್ತಾ ಅವರು ಅನೇಕ ವಿಚಾರವನ್ನು ಹೇಳಿದ್ದಾರೆ. ಅಗ್ನಿಮುಖ ಪ್ರಕರಣದಲ್ಲೇ ಆಜ್ಞಹೋತ್ರಿಕ ತಂತ್ರ, ನಿನ್ನೇನು ನಾನು ಪ್ರಸ್ತಾಪ ಮಾಡಿದ್ದೇನೆ, ಆಘಾರವತ್ ತಂತ್ರ, ಆಜ್ಞಹೋತ್ರಿಕ ತಂತ್ರ, ಅಪೂರ್ವಕ ತಂತ್ರ ಅಂತ ಇದೆ. ಆಜ್ಞಹೋತ್ರಿಕ ತಂತ್ರದಲ್ಲಿ ಎಲ್ಲಾ ಮಂತ್ರಗಳಿಗೆ ಪ್ರತ್ಯೇಕ ಆಹುತಿ ಇಲ್ಲ. ದ್ವಿರ್ಜುಹೋತಿ ಎರಡೇ ಆಹುತಿ ಇದೆ. ಅಗ್ನಿಸ್ಪೃಷ್ಟ ಗೃದ್ವಿತೀಯ ಸರ್ವಾನುಮಂತ್ರಾನು ಸಮನುದ್ರುತ್ಯ ಸಕೃದೇವ ಆಹುತಿಂಜುಹೋತಿ ಅಂತ ಅಲ್ಲಿ ವಾಕ್ಯ ಇದೆ. ಸರ್ವಾನುಮಂತ್ರಾನ್ ಸಮನುದ್ರುತ್ಯ, ಅನುದ್ರುತ್ಯ ಅಂತ ಉಚ್ಚಾರಣ ಮಾಡಿ ಅಂತ ಈ ಶಬ್ದಕ್ಕೆ ಸೂರ್ಯವರು ಭಿನ್ನಾರ್ಥವನ್ನು ಹಾಕಿದ್ದಾರೆ. ನಾನು ಕೇಳಿದ್ದೇನೆ ಅವರನ್ನು. ಅನುದ್ರುತ್ಯ ಶಬ್ದಕ್ಕೆ ಹೀಗೆ ಅನೇಕ ಕಡೆಗಳಲ್ಲಿ ವಸೋರ್ಧಾರಾ ಹೋಮದಲ್ಲಿ ವಸೋರ್ಧಾರಾಂಜುಹೋದ ವಸೋರ್ ಮೇಧಾರಾ ಸತಿದಿವ ಅಂತ ಹೇಳಿ ಅನ್ನಾಜಂಬಿ ಸ್ವಾಹಾತಿ ಅಂತ ಹೇಳ್ತಾರೆ. ಅದು ಬ್ರಾಹ್ಮಣ ವಾಕ್ಯಕ್ಕೆ ಯಾರೂ ಕೂಡ ವಿನಿಯೋಗವನ್ನು ಹೇಳಿದಲ್ಲ. ಸೂರ್ಯಗಳೇ ಐದಂ ಪ್ರಾಥಮ್ಯೇನ ಹೇಳಿದ್ದಾರೆ. ಅದು ಎಷ್ಟು ಪ್ರಮಾಣ? ಈ ರೀತಿ ಅನೇಕ ಅಬದ್ಧ ರಾಶಿಯನ್ನವರು ಮಾಡಿ ನಮ್ಮ ಬಂದಿಟ್ಟಿದ್ದಾರೆ. ವೆಂಕಟೇಶಿ ಪ್ರಯೋಗ ಮಾಲೆ ಅಂತ ಎಲ್ಲರೂ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. 100ಕ್ಕೆ 90 ಅಂಶ ತಪ್ಪಿದೆ ಅದರಲ್ಲಿ. ನಾನು ಕೇವಲ ಅಗ್ನಿಮುಖ ಒಂದು ಹಾಗಿದ್ದೇನೆ. ಇನ್ನೂ ನಾವು ಅನೇಕ ವಿಚಾರಗಳನ್ನು ನೋಡಿದರೆ ತುಂಬಾ 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 ತಪ್ಪಿದೆ. ನಾವೆಲ್ಲರೂ ಕೂಡ ಪರಿಷ್ಕಾರ ಆಗಲೇಬೇಕು ಆ ವಿಚಾರದಲ್ಲಿ. ಪ್ರಕೃತ ಇದನ್ನು ಹೇಳ್ತಾ ಇದ್ದೇನೆ. ಅಗ್ನಿಹೋತ್ರಿಕ ತಂತ್ರ ವಿಚಾರದಲ್ಲಿ ಬಂದಾಗ ಅಲ್ಲಿ ಏನಿದೆ ಕೇಳಿದ್ರೆ ದ್ವಿರ್ಜುಹೋತಿ ಅಂತ ಇದೆ. ದ್ವಿರ್ಜುಹೋತಿ ವಿಪ್ರಾಶ್ನಾದಿ ಅಂತ ಇದೆ. 2 ಸಲ 2 ಆಹುತಿಗಳು, ಕೇವಲ 2 ಆಹುತಿ. ಆಜ್ಞಹೋತ್ರಿಕ ತಂತ್ರದಲ್ಲಿ ಕೇವಲ 2 ಆಹುತಿ ಇದೆ. ಆ ಆಹುತಿಗಳನ್ನು ಹೇಗೆ ಹಾಕಬೇಕು ಅಂತ ಕೇಳಿದಾಗ ಅಲ್ಲಿ ಹೇಳ್ತಾರೆ, ಅಥಾತ ಆಜ್ಞಹೋತ್ರಿಕಂ ವ್ಯಾಖ್ಯಾಸ್ಯಾಮಃ ಸರ್ವಮೇವೈತತ್ ಸ್ವಾಹಾಕಾರ ಪ್ರದಾನಂ ಕುರ್ಯಾದಿತಿ ಸಿದ್ಧಂ ಆಪರಿಧಾನಾತ್ ಕೃತ್ವಾ ಅಮುಷ್ಮೈ ಸ್ವಾಹಾ ಇತಿ ದೈವತಂ ಜುಹೋತಿ ಅಗ್ನಿಸ್ಪೃಷ್ಟಕೃದ್ವಿತೀಯಃ
ದ್ವಿರ್ಜುಹೋತಿ ದ್ವಿರ್ನಿಮಾರ್ಷ್ಟಿ ವಿಪ್ರಾಷ್ಟಾದಿ ಉತ್ಸೃಪ್ಯ ಆಚಾಮದಿ ನಿರ್ಲೇಢಿ ಇತ್ಯೇಷ ಆದ್ಯಹೋತ್ರಿಕಃ. ಇದು ಸ್ಪಷ್ಟವಾದ ಸೂತ್ರ, ಆದ್ಯಹೋತ್ರಿಕದ ಸ್ಪಷ್ಟ ವಿವರಣೆ. ಇಲ್ಲಿ ಏನು ಹೇಳಿದ್ದಾರೆ? ಸರ್ವಂ ಏವ ಏತತು ಸ್ವಾಹಾಕಾರ ಪ್ರಧಾನಂ. ಒಂದು ಸ್ವಾಹಾಕಾರದಲ್ಲಿ ಎಲ್ಲಾ ಮಂತ್ರಗಳನ್ನು ಹೇಳಬೇಕು ಅಂತ ಆಯಿತು. ಆ ಪರಿಧಾನಾತ್, ಪರಿಧಿಯನ್ನು ಇಡುವ ತನಕ ಅಗ್ನಿಮುಖ ತಂತ್ರಗಳನ್ನು ಮಾಡಿ, ಅಮುಷ್ಮಯಿ ಸ್ವಾಹ ಅಂದ್ರೆ ಅದೇ ಆ ದೇವತೆಯನ್ನು ಉದ್ದೇಶ ಮಾಡಿ ದೈವತಂ ಪ್ರಧಾನ ಆಹುತಿಯಿಂದ ಕೊಡಿ. ಹೇಗೆ ಕೇಳಿದ್ರೆ ಎಲ್ಲಾ ಮಂತ್ರಗಳನ್ನು ಹೇಳಬೇಕು. ಶುಚಿ ಚತುರ್ಗೃಹೀತಂ ಗೃಹೀತ್ವ ಸರ್ವಾನ್ ಮಂತ್ರಾನ್ ಸಮನುದ್ಧೃತ್ಯ ಸಕೃದೇವ ಆಹುತಿಂಜುಹೂತಿ. ಚತುರ್ಗೃಹೀತ ಗ್ರಹಣೆ ಮಾಡಿ ಇಲ್ಲಿ ಆ ಕರ್ಮದಲ್ಲಿ ಏನೇನು ಯಾವಚ್ಚ ಮಂತ್ರಗಳಿವೆ ಎಲ್ಲಾ ಮಂತ್ರಗಳನ್ನು ಉಚ್ಚಾರಣೆ ಮಾಡಿ ಕೊನೆಯಲ್ಲಿ ಸ್ವಾಹಾ ಶಬ್ದವನ್ನು ಯೋಜಿಸಿ ಒಂದು ಆಹುತಿಯನ್ನು ಕೊಡಿ ಅಂತ ಹೇಳ್ತಾರೆ. ಮತ್ತೆ ಎರಡನೇ ಆಹುತಿ ಯಾರಿಗೆ? ಅಗ್ನಯೇ ಸ್ಪೃಷ್ಟಕೃತೆ ಅಗ್ನಿ ಸ್ಪೃಷ್ಟಕೃತ ದ್ವಿತೀಯ, ಅವನಿಗೆ ಎರಡನೇ ಆಹುತಿ ಆ ಅನುಷ್ಠಾನದಲ್ಲಿ ಇರುವಂತಹದ್ದು. ಅದನ್ನು ಹೇಗೆ ಮಾಡಬೇಕು ಅಂತ ವಿಚಾರ ಬಂದಾಗ ದೈವತ ಸ್ಪೃಷ್ಟಕೃತ ಚಾದುರ್ಧ ಐಡ ಚಾದುರ್ಧಾಕರಣಿಕಾನಾಂ ಉತ್ತರಮುತ್ತರಂಜಾಯ ಅಂತ ಹೇಳಿದ್ದಾರೆ. ದ್ರವ್ಯ ಗ್ರಹಣವನ್ನು ಮಾಡುವಾಗ ದೈವತ ಪ್ರಧಾನ ಆಹುತಿಗಿಂತ ಸೃಷ್ಟಕೃತ ಆಹುತಿಯ ಪ್ರಮಾಣ ಜಾಸ್ತಿ ಇರಬೇಕು ಅಂತ ಇದೆ. ನಾವಿಲ್ಲಿ ಆದ್ದರಿಂದ ಮಾಡ್ತಾ ಇದ್ದೇವೆ. ಪ್ರಧಾನ ಆಹುತಿಯನ್ನ ಎಲ್ಲಾ ಮಂತ್ರಗಳನ್ನು ಹೇಳಿ ಸಕೃದೇವ ಒಂದು ಆಹುತಿ ಕೊಟ್ಟಾಗ ಅಮುಷ್ಮಯಿ ಸ್ವಾಹ ಎಂಬುದಾಗಿ ಪ್ರಧಾನ ಆಹುತಿ ಸಂಪನ್ನ ಆಯಿತು. ಅವಶಿಷ್ಟವಾದಂತಹ ಏನು ಬಾಹುಲ್ಯೇನ ದ್ರವ್ಯ ಇದೆ, ಆಜ್ಯ ದ್ರವ್ಯ, ಅದರಿಂದ ಅಗ್ನಿಸ್ಪೃಷ್ಟಕ್ಕೆ ದ್ವಿತೀಯ ಎರಡನೇ ಆಹುತಿ ಮಾಡಬೇಕು ಅಂತ ಇದೆ. ಇಲ್ಲಿ ನಮಗೂ ಶ್ರವತಿಗಳಿಗೂ ಒಂದು ಅಭಿಪ್ರಾಯ ಭೇದ ಬಂದರೆ ಅವರೇನು ಹೇಳ್ತಾರೆ? ಸರ್ವಾನುಮಂತ್ರಾನು ಸಮನುದ್ಧೃತ್ಯ ಒಂದು ಆಹುತಿ ಮಾಡಿ ಚತುರ್ಗೃಹೀತವನ್ನು ಪೂರ್ತಿ ಮುಗಿಸಿ, ಅಗ್ನಿಸ್ಪೃಷ್ಟಕೃತ ಅದಕ್ಕೆ ಇನ್ನೊಂದು ಚತುರ್ಗೃಹೀತ ತಗೊಳ್ಳಿ, ಹಾಗೆ ಮಾಡಿ ಅಂತ ಅವರು ಹೇಳ್ತಾ ಇದ್ದಾರೆ. ಆದರೆ ಬ್ರಹ್ಮಕರ್ಮ ಸಮುಚ್ಚಯಕಾರದ ಆ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ಉದ್ದಿಷ್ಟ ಕರ್ಮಣ ಪ್ರಧಾನ ಮಂತ್ರಾನ್ ಸರ್ವಾನ್ ಅನುಚ್ಛ್ವಸನ್ ಅನುದ್ಧೃತ್ಯ, ಎಲ್ಲಾ ಮಂತ್ರಗಳನ್ನು ಏಕಶ್ವಾಸದಲ್ಲಿ ಹೇಳಿ ಸರ್ವಾಂತೆ ಸ್ವಾಹಾಕಾರಂ ಅನುಸಂಧಾಯ ಸಮಿಧ ಪಶ್ಚಿಮ ಭಾಗೆ ಪ್ರಥಮಾಂ ಆಹುತಿಂ ಸ್ರುವ ಪರಿಮಿತಾಂಜುಹೋತಿ. ಒಂದು ಸ್ರುವೆಯಲ್ಲಿ ಚತುರ್ಗ್ರಹಣ ಆದರೂ ಕೂಡ ಒಂದು ಸ್ರುವ ಪರಿಮಿತವಾದ ಪ್ರಥಮ ದೈವದ ಆಹುತಿಯಿಂದ ಹಾಕಿ ಅಂತ ಹೇಳ್ತಾರೆ. ಯಾಕೆ ಇನ್ನೊಂದು ಆಹುತಿ ಇದೆ, ಅದಲ್ಲಿ ತತಸೃಜಂ ಅಗ್ನೌ ಸಕೃತ್ ಸಂತಾಪ್ಯ, ಆ ಮುಂದೆ ಉಳಿದ ಆಹುತಿಯನ್ನ ಅವಶಿಷ್ಟಾತು ಸ್ರುವಧ್ವಜ ಪರಿಮಿತಾನ್ ದ್ವಿತೀಯಾಂ ಆಹುತಿಂ ಅಂತ ಹೇಳ್ತಾರೆ. ಅವಾಗೇನಾಯ್ತು? ಸೃಷ್ಟಕೃತ ಆಹುತಿಯ ಪ್ರಮಾಣ ಜಾಸ್ತಿ ಆಯಿತು. ಅದು ಉತ್ತರಂಜಾಜ ಸೂತ್ರಕ್ಕೆ ಅನ್ವಯ ಆಯಿತು. ಸ್ರುವ ಪರಿಮಿತವಾದ ಆಹುತಿ ಪ್ರಧಾನ ದೈವತ ಆದರೆ ಸ್ರುವಧ್ವಜ ಪರಿಮಿತವಾದ ಒಂದೇ ಸಲ ಚತುರ್ಗೃಹೀತವಾದಂತಹ ಆದ್ಯದಿಂದ ದ್ವಿತೀಯ ಸೃಷ್ಟಕೃತ ಆಹುತಿಯನ್ನು ಜಾಸ್ತಿ ಹಾಕಿ ಅಂತ ಅವರ ವಾಕ್ಯ ಇದೆ. ಇದು ಪರಿಭಾಷಾ ಸೂತ್ರಕ್ಕೂ ಅನ್ವಯ ಆಗುತ್ತೆ. ನಾನು ಇದನ್ನು ಈ ಪಕ್ಷವನ್ನು ಹೇಳಿದ್ರೆ ಅವರ ಶ್ರವತಿಗಳು ಇಲ್ಲ, ಎರಡನೇ ಸಲ ಪುನಃ ಚತುರ್ಗ್ರಹಣ ಮಾಡಬೇಕು ಅಂತ ಅವರ ಅಭಿಪ್ರಾಯ ಹೇಳಿದ್ರು. ಅದಿರಲಿ, ಏನಿದ್ರು ಕೂಡ ಇಲ್ಲಿ ಎರಡೇ ಆಹುತಿಗಳನ್ನು ಹೇಳಿದ್ದಾರೆ. ಆಜ್ಞಹೋತ್ರಿಕ ತಂತ್ರದಲ್ಲಿ ಈ ಪಕ್ವಕ್ಕೆ ಪ್ರತ್ಯೇಕವಾಗಿ ಏನು ಚರುವನ್ನು ಹೇಳಿಲ್ಲ, ಆಜ್ಯ ದ್ರವ್ಯದಿಂದಲೇ ಹೋಮವನ್ನು ಹೇಳಿದ್ದಾರೆ. ದ್ವಿರ್ಜುಹೋತಿ ಎಂಬುದು ಇಲ್ಲಿಗೆ ಸಂಪನ್ನ ಆಯಿತು. ದ್ವಿರ್ನಿಮಾರ್ಷ್ಟಿ ವಿಪ್ರಾಶ್ನಾದಿ ಉತ್ಸೃಪ್ಯ ಆಚಾಮತಿ. ಇಲ್ಲಿ ಅಗ್ನಿಹೋತ್ರವನ್ನು ಹೇಗೆ ಸೋಮಯಾಜಿಗಳು ಅಗ್ನಿಹೋತ್ರಿಗಳು ಅನುಷ್ಠಾನ ಮಾಡುತ್ತಾರೆ, ಆ ತಂತ್ರವನ್ನು ಅನುಸರಿಸಿ ಮಾಡುವಂತಹ ದರ್ವಿ ಹೋಮ ಅಗ್ನಿಹೋತ್ರಿಕ ತಂತ್ರ ಅಂತ ಆಯಿತು. ಅಲ್ಲಿ 2 ಸಲ ನಿಮಾರ್ಜನ ಇದೆ, 2 ಸಲ ಪ್ರಾಶನ ಇದೆ, ಆಚಮನಾದಿಗಳು ಇದೆ. ಅಲ್ಲಿ ಒಂದು ಪದ್ಧತಿ ಪ್ರಕಾರ ನಾವು ಕೂಡ ಇಲ್ಲಿ ಮಾಡಬೇಕು ಅಂತ ತಾತ್ಪರ್ಯ. ಒಟ್ಟಿನಲ್ಲಿ ಇಲ್ಲಿ ದ್ವಿರ್ಜುಹೋತಿ ದ್ವಿರ್ನಿಮಾರ್ಷ್ಟಿ ದ್ವಿಪ್ರಾಶ್ನಾದಿ ಉತ್ಸೃಪ್ಯ ಆಚಾಮತಿ ಅಂತ ಹೇಳಿದ್ದಾರೆ. ಇದು ಆಜ್ಞಹೋತ್ರಿಕ ತಂತ್ರದ ಸ್ವರೂಪ. ಮುಂದೆ ಆಪೂರ್ವ ತಂತ್ರವನ್ನು ಕೂಡ ಇದೇ ಪ್ರಕಾರ ದರ್ವಿ ಹೋಮ ವಿಚಾರ ಹೇಳಿದ್ದಾರೆ. ಆ ವಿಚಾರಗಳನ್ನು ಮುಂದಿನ ಗೋಷ್ಠಿಗಳಲ್ಲಿ ಪ್ರಸ್ತಾಪ ಮಾಡೋಣ. ಪ್ರಕೃತ ನಾನು ಯಾರನ್ನು ಕೂಡ ವ್ಯಕ್ತಿಗತವಾದ ದೂಷಣೆಯನ್ನು ಮಾಡ್ತಾ ಇಲ್ಲ. ವೆಂಕಟೇಶೀಯ ಪ್ರಯೋಗದ ಮೇಲೆ ತುಂಬ ಅಭಿಮಾನ ಇದೆ. ನಾನು ಅದನ್ನೇ ಗುರುಮುಖೇನ ಅಧ್ಯಯನವನ್ನು ಮಾಡಿದ್ದು. ಆದರೆ ಅಲ್ಲಿ ಬಂದಿರುವಂತಹ ಏನು ಪ್ರಮಾದವಶಾತ್ ಬಂದಿರುವಂತಹ ತಪ್ಪುಗಳನ್ನು ನಾವು ತಿದ್ದುಕೊಳ್ಳೋಣ, ಯಥಾಸೂತ್ರವಾಗಿ ಅನುಷ್ಠಾನ ಮಾಡಿ ಆ ಬೋಧಾನದರ ಪೂರ್ಣ ಆಶೀರ್ವಾದವನ್ನು ನಾವು ಪಡೆಯೋಣ ಎಂಬುದಾಗಿ 2 ವಾಕ್ಯಗಳನ್ನು ಈ ಸಭೆಯಲ್ಲಿ ಪ್ರಸ್ತಾಪ ಮಾಡಿ ನನ್ನ ವಾಕ್ಯಗಳಿಗೆ ಉಪಸಂಹಾರ ಮಾಡ್ತೇನೆ. ಹರ ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ.